ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PDO ಮತ್ತು VAO ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 100 ಇಂಗ್ಲಿಷ್ MCQs ಅನ್ನು ತೆಗೆದುಕೊಂಡು ಬಂದಿದ್ದೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ಇವತ್ತಿನ ವಿಡಿಯೋದಲ್ಲಿ ಇಂಗ್ಲಿಷ್ ಗ್ರಾಮರ್ನ ಬಹುತೇಕ ಪಾರ್ಟ್ಗಳನ್ನು ಕವರ್ ಮಾಡೋಣ. ಸೊ ಮೊದಲ ಪ್ರಶ್ನೆ ಇರ್ತಿದೆ, ಡ್ಯಾಶ್ ಸಲ್ಮಾನ್ ಹ್ಯಾಡ್ ಮ್ಯಾರಿಡ್ ಇನ್ ಟೈಮ್, ಹಿಸ್ ಕಿಡ್ಸ್ ವುಡ್ ಹ್ಯಾವ್ ಬೀನ್ ಅಡಲ್ಟ್ ಟಿಲ್ ನಾವ್. ಸಲ್ಮಾನ್ ಸರಿಯಾದ ಹೊತ್ತಿಗೆ ಮದುವೆ ಆಗಿದ್ರೆ ಹಿಸ್ ಕಿಡ್ಸ್ ವುಡ್ ಹ್ಯಾವ್ ಬೀನ್ ಅಡಲ್ಟ್ ಟಿಲ್ ನಾವ್, ಈ ಹೊತ್ತಿಗೆ ಅವನ ಮಕ್ಕಳು ಅಡಲ್ಟ್ ಆಗಿರ್ತಿದ್ರು, ವಯಸ್ಸಿಗೆ ಬಂದಿರ್ತಾ ಇದ್ರು. ಸೊ ಯಾವ ಒಂದು ಕ್ಲಾಸ್ ಇಲ್ಲಿ ಹಾಕಬೇಕು ಅಂತ ಕೇಳಿದ್ರೆ ಇಫ್ ಕ್ಲಾಸ್ ಹಾಕಬೇಕಾಗುತ್ತೆ. ಇಫ್ ಸಲ್ಮಾನ್ ಹ್ಯಾಡ್ ಮ್ಯಾರಿಡ್ ಇನ್ ಟೈಮ್ ಹಿಸ್ ಕಿಡ್ಸ್ ವುಡ್ ಹ್ಯಾವ್ ಬೀನ್ ಅಡಲ್ಟ್ ಟಿಲ್ ನಾವ್, ಇಫ್ ಅನ್ನೋದನ್ನ ಹಾಕಬೇಕಾಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಶಿ ಅವೇ ಎಸ್ಟರ್ಡೇ, ಡ್ಯಾಶ್ ಶಿ ಡ್ಯಾಶ್ ಅವೇ ಎಸ್ಟರ್ಡೇ, ಸರಿಯಾದ ಉತ್ತರ ಡಿಡ್ ರನ್. ನೋಡಿ, ಡಿಡ್ she run away yesterday, did she run away yesterday, option B is the right answer. why ಆಗೋದಿಲ್ಲ, where she running ಆಗಲ್ಲ, was she run away yesterday ಆಗಲ್ಲ. so did she run away yesterday, option B is the right answer. dash sir asks a question even we won't answer, ಸರಿಯಾದ ಉತ್ತರ ಅನ್ಲೆಸ್. ಅನ್ಲೆಸ್ ಅಂದರೆ ಸುಮ್ಮನೆ ಅನ್ನುವಂಥ ಅರ್ಥ. ನೋಡಿ, ಅನ್ಲೆಸ್ ಸರ್ ಆಸ್ಕ್ ಅ ಕ್ವಶನ್ ಈವನ್ ವಿ ವೋಂಟ್ ಆನ್ಸರ್. ಡ್ಯಾಶ್ ವಾಟರ್ ವಾಸ್ ಇನ್ ಅ ಜಗ್ ಸೊ ಅ ಕ್ರೌ ಸರ್ವೈವ್ಡ್, ಡ್ಯಾಶ್ ವಾಟರ್, ಸರಿಯಾದ ಉತ್ತರ ಅ ಲಿಟಲ್. ಆ ಲಿಟಲ್ ಅಂದರೆ ಸ್ವಲ್ಪ ಅನ್ನುವಂಥ ಅರ್ಥ. ನಿನ್ನೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಆ ಲಿಟಲ್ ಅಂದರೆ ಸ್ವಲ್ಪ ಇತ್ತು ಬಟ್ ಅದು ಎನಫ್ ಆಗಿತ್ತು ಅಂತೇಳಿ, ಸ್ವಲ್ಪ ಇದ್ರೂ ಕೂಡ ಅದು ಆ ಹೊತ್ತಿಗೆ ಸಾಕಷ್ಟು ಆಗಿತ್ತು ಅಂತೇಳಿ. ಓನ್ಲಿ ಲಿಟಲ್ ಅಂತ ಇದ್ರೆ ಏನರ್ಥ ಅಂದರೆ ಏನೂ ಇಲ್ಲ ಅನ್ನುವಂಥ ಅರ್ಥ. ಅಂದರೆ ನೆಗೆಟಿವ್ ಸೆನ್ಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಓನ್ಲಿ ಲಿಟಲ್ ಅನ್ನುವಂಥ ವರ್ಡನ್ನು. ಆ ಲಿಟಲ್ ಅನ್ನೋ ವರ್ಡು ಸ್ವಲ್ಪ ಅನ್ನೋ ಅರ್ಥ ಇದ್ರೂ ಕೂಡ ಪಾಸಿಟಿವ್ ಸೆನ್ಸಲ್ಲಿ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಆ ಲಿಟಲ್ ವಾಟರ್ ವಾಸ್ ಇನ್ ಅ ಜಗ್ ಸೊ ಕ್ರೌ ಸರ್ವೈವ್ಡ್, ಅಂದರೆ ಆ ಕ್ರೌ ಸರ್ವೈವ್ ಆಗೋದಕ್ಕೆ ಸಾಕಷ್ಟು ಆಗುವಷ್ಟು ಸ್ವಲ್ಪ ನೀರು ಅಲ್ಲಿತ್ತು ಅಂತೇಳಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ವಿ ಡ್ಯಾಶ್ ವಿತೌಟ್ ವಾಟರ್, ಡ್ಯಾಶ್ ವಿ ಡ್ಯಾಶ್ ವಿತೌಟ್ ವಾಟರ್, ಸರಿಯಾದ ಉತ್ತರ ಕ್ಯಾನ್ ಲೀವ್. ನೋಡಿ, ಕ್ಯಾನ್ ವಿ ಲೀವ್ ವಿತೌಟ್ ವಾಟರ್, ಕ್ಯಾನ್ ವಿ ಲೀವ್, ನಾವು ನೀರಿನ ಹೊರತಾಗಿ ಬದುಕಕ್ಕೆ ಸಾಧ್ಯನಾ ಅಂತೇಳಿ. ಸೊ ಕ್ಯಾನ್ ವಿ ಲೀವ್ ವಿತೌಟ್ ವಾಟರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಒಂದೊಂದೇ ಆಪ್ಷನ್ ಹಾಕ್ತಾ ಹೋದಾಗ ಕೂಡ ನಮಗೆ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಮಲ್ಲಿ ಗೊತ್ತಾಗುತ್ತೆ. ನೋಡಿ, ಕ್ಯಾನ್ ವಿ ಲಿವಿಂಗ್ ವಿತೌಟ್ ವಾಟರ್ ಬರಲ್ಲ, ಕ್ಯಾನ್ ವಿ ಬಿ ವಿತೌಟ್ ವಾಟರ್ ಅಂತೂ ಬರೋದೇ ಇಲ್ಲ, ಕ್ಯಾನ್ ಬಿ ಲೀವ್ಡ್ ಅಂತೂ ಕ್ಯಾನ್ ವಿ ಬಿ ಲೀವ್ಡ್ ಅನ್ನೋದು ಕೂಡ ಬರೋದಿಲ್ಲ. ಸಾಮಾನ್ಯವಾಗಿ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ಬೋದು. ಎಲಿಮಿನೇಷನ್ ಮೆಥಡ್ ಮೀನ್ಸ್ ಎಲ್ಲ ಇದನ್ನು ಆಪ್ಷನ್ಸನ್ನು ಹಾಕಿ ನೋಡೋದು ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ ಇದಕ್ಕೆ. ಸೊ ಯಾವುದು ಅಲ್ಲ ಅದನ್ನು ಫಸ್ಟ್ ತೆಗೀತಾ ಬರೋದು, ಆನಂತರ ಸರಿಯಾಗಿದ್ದನ್ನು ಉಳಿಸ್ಕೊಳ್ಳೋದು. ಸೊ 106ನೇ ಪ್ರಶ್ನೆ, ಡ್ಯಾಶ್ ವಿ ಡೂ ಎಕ್ಸಸೈಸ್ ವಿ ವಿಲ್ ರಿಮೈನ್ ಹೆಲ್ದಿ, ಡ್ಯಾಶ್ ವಿ ಡೂ ಎಕ್ಸಸೈಸ್ ವಿ ವಿಲ್ ರಿಮೈನ್ ಹೆಲ್ದಿ, ಸರಿಯಾದ ಉತ್ತರ ಇಫ್ ವಿ ಡೂ ಎಕ್ಸಸೈಸ್, ನಾವು ಒಂದು ವೇಳೆ ಎಕ್ಸಸೈಸನ್ನು ಮಾಡಿದ್ರೆ ವಿ ವಿಲ್ ರಿಮೈನ್ ಹೆಲ್ದಿ, ನಾವು ಆರೋಗ್ಯಕರವಾಗಿ ಉಳಿದುಕೊಳ್ತೀವಿ. ಸೊ ಮೋರ್ ವಿ ಡೂ ಎಕ್ಸಸೈಸ್ ಬರಲ್ಲ, ಅನ್ಲೆಸ್ ವಿ ಡೂ ಎಕ್ಸಸೈಸ್ ಬರಲ್ಲ, ವೆನ್ ವಿ ಡೂ ಎಕ್ಸಸೈಸ್ ಕೂಡ ಬರಲ್ಲ. ಸೊ ಸೂಟಬಲ್ ಏನು ಇಫ್ ಕ್ಲಾಸ್ ಯಾವುದು ಕೇಳಿದ್ರೆ ಇಫ್. ಡ್ಯಾಶ್ whom do the people work and earn, ಡ್ಯಾಶ್ whom do the people work and earn, ಸರಿಯಾದ ಉತ್ತರ ಫಾರ್ whom do the people work and earn, ಯಾರಿಗೋಸ್ಕರ ಜನ ಕೆಲಸ ಮಾಡ್ತಾರೆ ಮತ್ತು ಹಣವನ್ನು ಗಳಿಸ್ತಾರೆ. ಫಾರ್ whom, ಇನ್ whom ಬರಲ್ಲ, ಅರೌಂಡ್ whom ಬರಲ್ಲ, ವೈ whom ಅಂತೂ ಬರೋದೇ ಇಲ್ಲ. ಸೊ ಫಾರ್ whom ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ವರ್ಕ್ ಹ್ಯಾಸ್ ಬೀನ್ ಡನ್ ಎಟ್, ವಾಟ್ ಅಬೌಟ್ ರಿಮೈನಿಂಗ್ ವರ್ಕ್, ಅಂದರೆ ಇನ್ನೂ ಆ ಕೆಲಸ ಮುಗಿದಿಲ್ಲ ಆದರೂ ಕೂಡ ಉಳಿದಿರುವ ಕೆಲಸದ ಕಥೆ ಏನು ಅಂತೇಳಿ. ಸೊ 108ಕ್ಕೆ ಸರಿಯಾದ ಉತ್ತರ ಆ ಲಿಟಲ್ ಅಂದರೆ ಸ್ವಲ್ಪ ಅಂತೇಳಿ. ಆ ಲಿಟಲ್ ವರ್ಕ್ ಹ್ಯಾಸ್ ಬೀನ್ ಡನ್ ಎಟ್, ಇನ್ನೂ ಸ್ವಲ್ಪ ಕೂಡ ಕೆಲಸ ಆಗಿಲ್ಲ. ವಾಟ್ ಅಬೌಟ್ ರಿಮೈನಿಂಗ್ ವರ್ಕ್, ಹಾಗಾದರೆ ಉಳಿದಿರುವ ಕೆಲಸದ ಕಥೆ ಏನು ಅಂತೇಳಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಡ್ಯಾಶ್ ಯು ಡ್ಯಾಶ್ ಯುವರ್ ಕಿಡ್ಸ್, ಡ್ಯಾಶ್ ಯು ಡ್ಯಾಶ್ ಯುವರ್ ಕಿಡ್ಸ್. ಸರಿಯಾದ ಉತ್ತರ ಡು ಲವ್. ಡು ಯು ಲವ್ ಯುವರ್ ಕಿಡ್ಸ್? ನೋಡಿ, ಹ್ಯಾವ್ ಯು ಲವಿಂಗ್ ಯುವರ್ ಕಿಡ್ಸ್ ಬರಲ್ಲ, ಹ್ಯಾವ್ ಯು ಮಚ್ ಲವ್ಡ್ ಯುವರ್ ಕಿಡ್ಸ್ ಬರಲ್ಲ, ಆರ್ ಯು ಲವ್ ಯುವರ್ ಕಿಡ್ಸ್ ಬರಲ್ಲ, ಡು ಯು ಲವ್. ನೋಡಿ, ಇಲ್ಲಿ ಆರ್ ಯು ಲವ್ ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಯೂಸ್ ಆಗಿದೆ, ಬಟ್ ಸೂಟಬಲ್ ಯಾವುದು ಕೇಳಿದ್ರೆ ಡೂ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಸೊ ಡು ಯು ಲವ್ ಯುವರ್ ಕಿಡ್ಸ್ ಅನ್ನೋದು ಸರಿಯಾಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಯು ಅ ನೌನ್ ಆರ್ ಪ್ರೊನೌನ್. ಯು ಅನ್ನೋದು ಡ್ಯಾಶ್ ಯು ಅ ನೌನ್ ಆರ್ ಪ್ರೊನೌನ್. ಸರಿಯಾದ ಉತ್ತರ ಈಸ್. ಅಂದರೆ ಯು ಅನ್ನೋದು ನೌನ ಪ್ರೊನೌನ ಕೇಳ್ತಾರೆ. ಡೂ ಯು ಅ ನೌನ್ ಆರ್ ಪ್ರೊನೌನ್ ಅಲ್ಲ, ಹ್ಯಾವ್ ಅಂತೂ ಆಗೋದಿಲ್ಲ, ಈಸ್ ಆಗೋದಿಲ್ಲ. ಸಾಮಾನ್ಯವಾಗಿ ಈ ಎಸ್ ಆರ್ ನೋ ಟೈಪ್ ಕ್ವಶನಲ್ಲಿ, ಎಸ್ ಆರ್ ನೋ ಟೈಪ್ ಕ್ವಶನ್ಗಳಲ್ಲಿ ಈಸ್ ಹೆಚ್ಚು ಯೂಸ್ ಆಗುತ್ತೆ. ಡ್ಯಾಶ್ ಯು ರೀಡ್ ಯು ಕಾಂಟ್ ಪಾಸ್, ಡ್ಯಾಶ್ ಯು ರೀಡ್ ಯು ಕ್ಯಾನಾಟ್ ಪಾಸ್. ಸರಿಯಾದ ಉತ್ತರ ಅನ್ಲೆಸ್. ಅನ್ಲೆಸ್ ಯು ರೀಡ್ ಅಂದರೆ ನೀನು ಓದದ ಹೊರತು ಪಾಸ್ ಆಗಲ್ಲ ಅಂತ. ಅನ್ಲೆಸ್ ಯು ರೀಡ್ ಯು ಕ್ಯಾನಾಟ್ ಪಾಸ್, ಓದದ ಹೊರತು ನೀನು ಪಾಸ್ ಆಗಲ್ಲ. ಇಫ್ ಯು ರೀಡ್, ನೀವು ಓದಿದ್ರೆ ಯು ಕ್ಯಾನಾಟ್ ಪಾಸ್, ಇದು ಬರೋದೇ ಇಲ್ಲ. ಟಿಲ್ ಯು ರೀಡ್ ಯು ಕ್ಯಾನಾಟ್ ಪಾಸ್, ಇದು ಬರಲ್ಲ. ವೆನ್ ಯು ರೀಡ್ ಯು ಕ್ಯಾನಾಟ್ ಪಾಸ್, ಇದು ಕೂಡ ಇವೆಲ್ಲವೂ ಕೂಡ ನೆಗೆಟಿವ್ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ಅನ್ಲೆಸ್ ಯು ರೀಡ್ ಯು ಕ್ಯಾನಾಟ್ ಪಾಸ್, ನೀನು ಓದದ ಹೊರತು ಪಾಸ್ ಆಗಲ್ಲ ಅನ್ನೋದೇ ಸರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಯು ವರ್ ದ ಕ್ರಿಯೇಟರ್ ಆಫ್ ದ ವರ್ಡ್, ಡ್ಯಾಶ್ ಯು ವರ್ ದ ಕ್ರಿಯೇಟರ್ ಆಫ್ ದ ವರ್ಡ್. ನೀನು ಇದರ ಕ್ರಿಯೇಟರ, ವರ್ಡ್ನ ಕ್ರಿಯೇಟರ ಅನ್ನುವಂಥ ಅರ್ಥ ಬರುತ್ತೆ. ಇಫ್, ಒಂದು ವೇಳೆ, ಇಫ್ ಯು ವರ್ ದ ಕ್ರಿಯೇಟರ್ ಆಫ್ ದ ವರ್ಡ್, ನೀವು ಒಂದು ವೇಳೆ ಈ ವರ್ಡ್ನ ಕ್ರಿಯೇಟರ್ ಆಗಿದ್ರೆ ಅನ್ನುವಂತಹ ಒಂದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಯು ಡ್ಯಾಶ್ ಇಂಗ್ಲಿಷ್ ಇನ್ 10 days ಇನ್ ದ ಮಾರ್ನಿಂಗ್. ಸರಿಯಾದ ಉತ್ತರ ಡಿಡ್ ಗೆಟ್, ಡಿಡ್ ಗೆಟ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿಡ್ ಗೆಟ್ ಹೇಗೆ ಬರುತ್ತೆ ಅಂತೇಳಿ ನೋಡೋಣ. ಡಿಡ್ ಗೆಟ್ ಉಳಿದವು ಯಾಕೆ ಅಲ್ಲ ಅಂತೇಳಿ. ಡಿಡ್ ಯು ಗೆಟ್ ಇಂಗ್ಲಿಷ್ ಇನ್ 10 days ಇನ್ ದ ಮಾರ್ನಿಂಗ್? ಡಿಡ್ ಯು ಗೆಟ್ ಇಂಗ್ಲಿಷ್ ಇನ್ 10 days ಇನ್ ದ ಮಾರ್ನಿಂಗ್? ಡಿಡ್ ಯು ಗಾಟ್ ಬರಲ್ಲ, ಯಾಕಂದ್ರೆ ಆಲ್ರೆಡಿ ಡಿಡ್ ಬರೋದ್ರಿಂದ ಮತ್ತೆ ಪಾಸ್ಟ್ ಟೆನ್ಸ್ ವರ್ಬ್ ಬರಲ್ಲ. ವಿಲ್ ಯು ಗೆಟ್ ಇಂಗ್ಲಿಷ್ ಇನ್ 10 days ಬರೋದಿಲ್ಲ, ಯಾಕಂದ್ರೆ ಪಾಸ್ಟ್ ಟೆನ್ಸಲ್ಲಿದೆ ವಾಕ್ಯ. ಸೊ ಡೂ ಯು ಗೆಟ್ ಟು ಕೂಡ ಬರೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿಡ್ ಮತ್ತೆ ಗೆಟ್. ಡ್ಯಾಶ್ ಯು ಡ್ಯಾಶ್ ಅಪ್ ದ ಫಾರ್ಮ್ ಫಾರ್ ನೆಕ್ಸ್ಟ್ ಎಕ್ಸಾಮ್. ಡ್ಯಾಶ್ ಯು ಡ್ಯಾಶ್ ಅಪ್ ದ ಫಾರ್ಮ್ ಫಾರ್ ನೆಕ್ಸ್ಟ್ ಎಕ್ಸಾಮ್. ಸರಿಯಾದ ಉತ್ತರ ವಿಲ್ ಫಿಲ್. ಸೊ ವಿಲ್ ಫಿಲ್ ಯಾಕೆ ಆಗುತ್ತೆ ನೋಡಿ. ವಿಲ್ ಯು ಫಿಲ್ ಅಪ್ ದ ಫಾರ್ಮ್ ಫಾರ್ ನೆಕ್ಸ್ಟ್ ಎಕ್ಸಾಮ್. ವಿಲ್ ಯು, ನೀನು ಮುಂದಿನ ಎಕ್ಸಾಮ್ಗಾಗಿ ಫಾರ್ಮ್ ಫಿಲ್ ಮಾಡಬಲ್ಲೆಯ, ವಿಲ್ ಯು ಅನ್ನೋದು ಬರುತ್ತೆ. ಹವ್ ಯು ಫಿಲ್ ಅಂತ ಬರೋದಿಲ್ಲ. ಡಿಡ್ ಯು ಫಿಲ್ಡ್ ಅನ್ನೋದು ಬರೋದೇ ಇಲ್ಲ, ಡಿಡ್ ಇರೋದ್ರಿಂದ ಮತ್ತೆ ಪಾಸ್ಟ್ ಟೆನ್ಸ್ ವರ್ಬ್ ಬರಲ್ಲ. ವೆನ್ ಯು ಫಿಲ್ ಅಪ್ ದ, ಇದು ಕೂಡ ಬರಲ್ಲ. ಹಾಗಾಗಿ ವಿಲ್ ಯು ಫಿಲ್ ಅಪ್ ದ ಫಾರ್ಮ್ ಫಾರ್ ನೆಕ್ಸ್ಟ್ ಎಕ್ಸಾಮ್. ಡ್ಯಾಶ್ ಯು ಡ್ಯಾಶ್ ಲಾಂಗ್, ಡ್ಯಾಶ್ ಯು ಡ್ಯಾಶ್ ಲಾಂಗ್ ಇದೊಂದು ಬ್ಲೆಸ್ಸಿಂಗ್ ಇದು. ಸರಿ ಉತ್ತರ ಮೇ ಲಿವ್. ನೋಡಿ, ಮೇ ಯು ಲಿವ್ ಲಾಂಗ್, ನೀನು ಬಹಳ ಕಾಲ ಬದುಕು ಅಂತೇಳಿ. ಕ್ಯಾನ್ ಯು ಲಿವ್ ಲಾಂಗ್ ಅಂದರೆ ತಪ್ಪಾಗುತ್ತೆ, ಅರ್ಥನೇ ತಪ್ಪಾಗುತ್ತೆ. ನೀನು ಭಾಳ ವರ್ಷ ಬದುಕಬಲ್ಲೇ ಆಗುತ್ತೆ. ಮೇ ಬಿ ಲೀವ್ ಲಾಂಗ್ ಅಂತೂ ಬರೋದೇ ಇಲ್ಲ, ಯಾಕಂದರೆ ಪ್ರಾಯಶಃ ಅನ್ನುವಂಥ ಅರ್ಥ ಬರುತ್ತೆ. ಹೇಗೆ ಬದುಕ್ತೀಯ ಅನ್ನೋದಂತೂ ಕೂಡ ಬರೋದೇ ಇಲ್ಲ. ಹಾಗಾಗಿ ಮೇ ಯು ಲೀವ್ ಲಾಂಗ್, ನೀನು ಬಹಳ ಕಾಲ ಬದುಕು. 10,000 visitors dash www.angelforenglish.com ಲಾಸ್ಟ್ ವೀಕ್. ಸೊ ಇಲ್ಲಿ ಏನಾಗುತ್ತೆ, 100 ಪಾಸ್ಟ್ ಟೆನ್ಸಲ್ಲಿದೆ. ಸೊ ವಿಸಿಟೆಡ್ ಆಗುತ್ತೆ. ವಿಸಿಟೆಡ್ ಇದು ಸ್ಪೆಲ್ಲಿಂಗ್ ತಪ್ಪಾಗಿದೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ಯಾಕೆ ವಿಸಿಟೆಡ್? 10,000 ವಿಸಿಟರ್ಸ್ ವಿಸಿಟೆಡ್ www.angelforenglish.com ಲಾಸ್ಟ್ ವೀಕ್. ಸೊ ಲಾಸ್ಟ್ ವೀಕ್ ಅಂತ ಇರೋದ್ರಿಂದ ಪಾಸ್ಟ್ ಟೆನ್ಸ್ ಬರುತ್ತೆ. ವರ್ ವಿಸಿಟ್ ಬರೋದಿಲ್ಲ, ಹೆಲ್ಪಿಂಗ್ ವರ್ಬ್ ಅವಶ್ಯಕತೆ ಇಲ್ಲ, ಹಾಗಾಗಿ ವಿಸಿಟೆಡ್. 400 ವಿಡಿಯೋಸ್ ಡ್ಯಾಶ್ ಆಲ್ರೆಡಿ ಡ್ಯಾಶ್ ಬೈ ಏಂಜಲ್ ಫಾರ್ ಇಂಗ್ಲಿಷ್ ಆನ್ ಯೂಟ್ಯೂಬ್. ಸರಿಯಾದ ಉತ್ತರ ಹ್ಯಾವ್ ಬೀನ್ ಅಪ್ಲೋಡೆಡ್. ಹ್ಯಾವ್ ಬೀನ್ ಅಪ್ಲೋಡೆಡ್. ನೋಡಿ, ಇದು ಯಾವ ಟೆನ್ಸಲ್ಲಿದೆ ಕೇಳಿದ್ರೆ
ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಇದೆ ಮತ್ತು ಕೆಲಸ ಜಸ್ಟ್ ಪರ್ಫೆಕ್ಟ್ ಆಗಿದೆ ಮತ್ತು ಕಂಟಿನ್ಯೂಯಸ್ ಆಗಿದೆ, ಅಂದರೆ ಈಗಲೂ ಕೂಡ ನಡೀತಾ ಇದೆ. 400 ವಿಡಿಯೋಸ್ ಹ್ಯಾವ್ ಬೀನ್ already uploaded by Angel for English on YouTube. So option D is the right answer. 5,000 students had appeared in the exam. Dash student could get through. ಸರಿಯಾದ ಉತ್ತರ a few. A few ಅಂದರೆ ಕೆಲವು ಮಕ್ಕಳು ಅಂತೇಳಿ. 5,000 students had appeared in the exam. A few students could get through. So option B is the right answer. A festival of kites dash very famous in India. ಸರಿಯಾದ ಉತ್ತರ is. A festival of kites is. ನೋಡಿ ಇಲ್ಲಿ ಸರ್, ಇಲ್ಲಿ ಕೈಟ್ಸ್ ಅಂತ ಬಂದಿದೆ, ಆದರೂ ಕೂಡ ಈಸ್ ಯಾಕೆ ಆರ್ ಆಗಲ್ವಾ ಅಂತ ಕೇಳಿದ್ರೆ, ಕೈಟ್ಸ್ ಅಂದರೆ ಅಫ್ಕೋರ್ಸ್ ಗಾಳಿಪಟ, ಇಲ್ಲಿ ಇದು ಇಡಿಯಾಗಿ ಒಂದೇ ಆಗುತ್ತೆ, ಅಂದರೆ ಗಾಳಿಪಟದ ಉತ್ಸವ ಅಂತೇಳಿ ಆಗುತ್ತೆ. ಕೈಟ್ಸ್ ಅಂತ ಪ್ಲೂರಲ್ ಇದ್ದ ತಕ್ಷಣ ಇಲ್ಲಿ ಆರ್ ಬರೋಲ್ಲ, ನೋಡಿ ಅಬ್ಸರ್ವ್ ಮಾಡಿ. ಆ ಫೆಸ್ಟಿವಲ್ ಆಫ್ ಕೈಟ್ಸ್ ಅಂತ ಹೇಳೋದೇ ಒಂದು ಇಡಿಯಾದ ಒಂದು ಪ್ರೇಸ್, ಅದು ಗಾಳಿಪಟದ ಉತ್ಸವ ಅಂತೇಳಿ. ಸೊ ಗಾಳಿಪಟದ ಉತ್ಸವ ಅಂತ ಹೇಳಿದಾಗ ಏನಾಗುತ್ತೆ, ಇಡಿಯಾಗಿ ಒಂದು ಸಿಂಗಲ್ ಒಂದು ಮಾಹಿತಿಯನ್ನು, ಸಿಂಗಲ್ ಮೀನಿಂಗನ್ನು ಕೊಡುತ್ತೆ. ಹಾಗಾಗಿ ಈ ಗಾಳಿಪಟದ ಉತ್ಸವ ಇದೆಯಲ್ಲ, ಈಸ್ ವೆರಿ ಫೇಮಸ್ ಇನ್ ಇಂಡಿಯಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅ ಮಂಕಿ ಡ್ಯಾಶ್ ಅ ಲಾಂಗ್ ಟೈಲ್. ಸರಿಯಾದ ಉತ್ತರ ಅ ಮಂಕಿ ಹ್ಯಾಸ್ ಅ ಲಾಂಗ್ ಟೈಲ್. ನೋಡಿ ಹ್ಯಾಸ್ ಎಲ್ಲಿ ಯೂಸ್ ಆಗುತ್ತೆ ಕೇಳಿದ್ರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಸಾಮಾನ್ಯವಾಗಿ ಹ್ಯಾಸ್ ಯೂಸ್ ಆಗುತ್ತೆ. ಏನು ಮಂಕಿ ಅನ್ನೋದು ಏನಾಗುತ್ತೆ, ಇಟ್ ಅನ್ನೋದು ಅರ್ಥ ಬರ್ಬೋದು, ಇಲ್ಲ ಹಿ, ಶಿ ಇವೆಲ್ಲ. ನೋಡಿ ಐ ಮತ್ತು ಯು ಇದ್ದಾಗ, ಐ ಮತ್ತು ಯು ಇದ್ದಾಗ ಮತ್ತು ದೇ ಇದ್ದಾಗ ಸಾಮಾನ್ಯವಾಗಿ ಹ್ಯಾವ್ ಎನ್ನುವಂತಹ ಪ್ರೆಸೆಂಟ್ ಫಾರ್ಮಲ್ಲಿ ಹ್ಯಾವ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಸೊ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಆ ಮಂಕಿ ಹ್ಯಾಸ್ ಅನ್ನೋದು ಯೂಸ್ ಆಗುತ್ತೆ. ಹ್ಯಾಸ್ ಮತ್ತು ಹ್ಯಾವ್ ಬಳಕೆ ನೋಡಿ, ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಈಸ್, ಇಟ್, ಹಿ, ಶಿ ಇದ್ದಾಗ ಹ್ಯಾಸ್ ಯೂಸ್ ಆಗುತ್ತೆ. ಐ, ಯು ಮತ್ತು ದೇ ಇದ್ದಾಗ ಹ್ಯಾವ್ ಯೂಸ್ ಆಗುತ್ತೆ. ಅ ಪೊಲೀಸ್ಮನ್ ಆಸ್ಕ್ಡ್ ಅ ಗರ್ಲ್ ವಾಟ್ ಡ್ಯಾಶ್ ನೇಮ್ ವಾಸ್. ಸರಿ ಉತ್ತರ ವಾಟ್ ಹರ್ ನೇಮ್ ವಾಸ್. ಪೊಲೀಸ್ ಮ್ಯಾನ್ ಕೇಳಿದ್ರು ಏನಂತ, ವಾಟ್ ಹರ್ ನೇಮ್ ವಾಸ್, ಅವಳ ಹೆಸರು ಏನಂತ ಕೇಳಿದ್ರು. ವಾಟ್ ಶಿ ನೇಮ್ ವಾಸ್ ಅಲ್ಲ, ವಾಟ್ ಹರ್ಸ್ ನೇಮ್ ವಾಸ್ ಅಲ್ಲ, ವಾಟ್ ಹರ್ ಸೆಲ್ಫ್ ಅಂತೂ ಅಲ್ವೇ ಅಲ್ಲ. ಸೊ ಹರ್. ಐ ಡ್ಯಾಶ್ ವಿತ್ ಗೆಸ್ಟ್ ವೆನ್ ಯು ಕಾಲ್ ಮೀ. ಐ ಡ್ಯಾಶ್ ವಿತ್ ಗೆಸ್ಟ್ ವೆನ್ ಯು ಕಾಲ್ ಮೀ. ನೀ ನನಗೆ ಕರೆ ಮಾಡಿದಾಗ ನಾನು ಗೆಸ್ಟ್ ಜೊತೆಗೆ ಏನು ಮಾಡ್ತಿದ್ದೆ, ವಾಸ್ ಡಿಸ್ಕಸ್ಸಿಂಗ್. ಐ ವಾಸ್ ಡಿಸ್ಕಸ್ಸಿಂಗ್ ವಿತ್ ಗೆಸ್ಟ್ ವೆನ್ ಯು ಕಾಲ್ಡ್ ಮೀ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ಟೂಡೆಂಟ್ಸ್ ಡ್ಯಾಶ್ ಫಾರ್ ಇಂಗ್ಲಿಷ್ ಗ್ರಾಮರ್ ಆಸ್ ದೇರ್ ಎಕ್ಸಾಮ್ ಈಸ್ ವೆರಿ ನಿಯರ್. ಸರಿಯಾದ ಉತ್ತರ ಆರ್ ಪ್ರಿಪೇರಿಂಗ್. ಅಂದರೆ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ಫಾರ್ ಇಂಗ್ಲಿಷ್ ಗ್ರಾಮರ್ ಆಸ್ ದೇರ್ ಎಕ್ಸಾಮ್ ಈಸ್ ವೆರಿ ನಿಯರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಇಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. A baby dash not dash sandwich at this time yesterday. ಸರಿಯಾದ ಉತ್ತರ was eating. ನೋಡಿ, a baby was not eating sandwich at this time yesterday. ನಿನ್ನೆ ಅಂತ ಹೇಳಿದಾಗ ಆಲ್ಮೋಸ್ಟ್ ಹಾಗಾಗಿ ಪಾಸ್ಟ್ ಟೆನ್ಸ್ ವರ್ಬ್, ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಸೊ ಆ ಬೇಬಿ ವಾಸ್ ನಾಟ್ ಈಟಿಂಗ್ ಸ್ಯಾಂಡ್ವಿಚ್ ಅಟ್ ದಿಸ್ ಟೈಮ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲುಕ್ ಡ್ಯಾಶ್ ದೀಸ್ ಪ್ಯಾಸೆಂಜರ್ಸ್ ಡ್ಯಾಶ್ ಫಾರ್ ಅ ಬಸ್. ಸರಿಯಾದ ಉತ್ತರ ಆರ್ ವೈಟಿಂಗ್. ನೋಡಿ, ಲುಕ್ ಆರ್ ದೀಸ್ ಪ್ಯಾಸೆಂಜರ್ಸ್ waiting for a bus. So are waiting is the right. So ಇದು ತಪ್ಪಾಗಿದೆ, ಇದಲ್ಲ, ಸ್ಪೆಲ್ಲಿಂಗ್ ತಪ್ಪಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಿಫ್ಟ್ಸ್ ಡ್ಯಾಶ್ ಅಮಾಂಗ್ ದ ಸ್ಟೂಡೆಂಟ್ಸ್ ನೌ. ಗಿಫ್ಟ್ಸ್ ನೌ ಅಂತಿದೆ. ಸೊ ಪ್ರೆಸೆಂಟ್ ಬರುತ್ತೆ, ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ನೋಡಿ ಸ್ನೇಹಿತರೆ, ಟೆನ್ಸಿಗೆ ರಿಲೇಟೆಡ್ ಆಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಾಗ ಒಂದು ಅಂಶ ನೀವು ಗಮನಿಸಿ. ಏನು ಕೇಳಿದ್ರೆ, ಒಂದು ಆ ವಾಕ್ಯದಲ್ಲಿ ನಾವು ಫಿಲ್ ಮಾಡುವಂತಹ
ವರ್ಬನ್ನು ಹೊರತುಪಡಿಸಿ ಇನ್ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಡ್ ಆ ಟೆನ್ಸನ್ನು ಹೇಳ್ತಾ ಇರುತ್ತೆ, ನೌ ಅನ್ನೋದು ಆ ಥರ. ಅಥವಾ ಇಡಿಯಾಗಿ ವಾಕ್ಯ ಆ ಟೆನ್ಸನ್ನು ಹೇಳ್ತಾ ಇರುತ್ತೆ, ಅದು ಪ್ರೆಸೆಂಟಾ ಪಾಸ್ಟಾ ಫ್ಯೂಚರ್ ಅಂತೇಳಿ. ಈ ಎರಡನ್ನ ಗಮನಿಸಿದ್ರೆ ನಿಮ್ಗೆ ಈಸಿಯಾಗಿ ಪಾಸ್ಟ್ ಟೆನ್ಸ್ ಆರ್ ಪ್ರೆಸೆಂಟ್ ಟೆನ್ಸ್ನ ವರ್ಬನ್ನು ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಆರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್, ದ ಗಿಫ್ಟ್ಸ್ ಆರ್ ಬೀಯಿಂಗ್ ಡಿಸ್ಟ್ರಿಬ್ಯೂಟೆಡ್ ಸ್ಟೂಡೆಂಟ್ಸ್ ನಾವು. ಆರ್ ಬೀಯಿಂಗ್ ಯಾಕೆ ಕೇಳಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ ಮತ್ತು ಇದೇನಾಗಿದೆ ಕೇಳಿದ್ರೆ ಇದು ಪ್ಯಾಸಿವ್ ವಾಯ್ಸ್ ಇದೆ, ಪ್ಯಾಸಿವ್ ವಾಯ್ಸ್ ಫಾರ್ಮ್ ಅಲ್ಲಿ ಇದೆ. ಕಿಶನ್ ಸರ್ ಡ್ಯಾಶ್ ಇಂಗ್ಲಿಷ್ ಅಟ್ ದಿಸ್ ಮೂಮೆಂಟ್. ನೋಡಿ ನಾನು ಅದನ್ನೇ ಹೇಳಿದ್ದು, ಕೊಟ್ಟಿರೋ ವಾಕ್ಯದಲ್ಲಿ ನಾವು ಹಾಕಬೇಕಾಗಂತ ವರ್ಡನ್ನು ಬಿಟ್ಟು, ವರ್ಬನ್ನು ಬಿಟ್ಟು ಬೇರೆ ಯಾವುದೋ ಒಂದು ವರ್ಡ್, ಪರ್ಟಿಕ್ಯುಲರ್ ವರ್ಡ್ ಟೆನ್ಸನ್ನು ಹೇಳ್ತಿರುತ್ತೆ. ನೋಡಿ ದಿಸ್ ಮೂಮೆಂಟ್ ಅಂದರೆ ಏನಾಗುತ್ತೆ, ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಸೊ ಕಿಶನ್ ಸರ್ ಡ್ಯಾಶ್ ಇಂಗ್ಲಿಷ್ ಅಟ್ ದಿಸ್ ಮೂಮೆಂಟ್. ಸರಿಯಾದ ಉತ್ತರ ಈಸ್ ಟೀಚಿಂಗ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಟೆನ್ಸ್ ನೋಡಿ, ಕೃಷ್ಣ ಸರ್ ಈಸ್ ಟೀಚಿಂಗ್ ಅಟ್ ದಿಸ್ ಮೂಮೆಂಟ್. At this time on next Sunday, you dash traveling by plane to the moon. ನೋಡಿ ಇಲ್ಲಿ at this time ಅಂತ ಇದೆ, ಪ್ರೆಸೆಂಟ್ ಟೆನ್ಸ್ ಅನ್ಸುತ್ತೆ, ಆದರೆ ಮುಂದಿದೆ ಇಲ್ಲಿ ನೆಕ್ಸ್ಟ್ ಸಂಡೇ ಅಂತೇಳಿ. ಹಾಗಾಗಿ ಇದು ಎಲ್ಲಿಗೆ ಹೋಯ್ತು, ಫ್ಯೂಚರಿಗೆ ಹೋಯ್ತು. ಹಾಗಾದರೆ ಯಾವ ವರ್ಡನ್ನು ಹಾಕಬೇಕಾಗತ್ತೆ? ಸರಿಯಾದ ಉತ್ತರ ವಿಲ್ ಬಿ. ನೋಡಿ ಅದಕ್ಕೆ ಹೇಳಿದ್ದು ನಾನು, ವಿಲ್ ಬಿ. ಅಟ್ ದಿಸ್ ಟೈಮ್ ಆನ್ ನೆಕ್ಸ್ಟ್ ಸಂಡೇ, ಮುಂದಿನ ಭಾನುವಾರ ಈ ಸಮಯದಲ್ಲಿ ಯು ವಿಲ್ ಬಿ ಟ್ರಾವೆಲಿಂಗ್, ನೀನು ಟ್ರಾವೆಲಿಂಗ್ ಮಾಡ್ತಾ ಇರ್ತೀಯ ಪ್ಲೇನಲ್ಲಿ ಟು ದ ಮೂನ್ ಅನ್ನೋ ಅರ್ಥ. ಮೈ ಹಸ್ಬೆಂಡ್ ವಿತ್ ಹಿಸ್ ಕೊಲೀಗ್ಸ್ ಡ್ಯಾಶ್ ಗಾಲ್ಫ್ ನೌ. ನೋಡಿ ಇಲ್ಲಿ ಕೂಡ ನೋಡಿ ವರ್ಡ್ ಹೇಳ್ತಿದೆ ಏನು, ನೌ ಅನ್ನುವಂಥ ಪರ್ಟಿಕ್ಯುಲರ್ ವರ್ಡ್ ಟೆನ್ಸ್ ಅನ್ನು ನಮಗೆ ಹಾಕಕ್ಕೆ ಈಸಿ ಮಾಡ್ತಿದೆ. ಸರಿಯಾದ ಉತ್ತರ ಈಸ್ ಪ್ಲೇಯಿಂಗ್. ಮೈ ಹಸ್ಬೆಂಡ್ ವಿತ್ ಹಿಸ್ ಕೊಲೀಗ್ಸ್ ಈಸ್ ಪ್ಲೇಯಿಂಗ್ ಗಾಲ್ಫ್ ನೌ. ಆರ್ ಪ್ಲೇಯಿಂಗ್ ಅಲ್ಲ, ಸೊ ಆರ್ ಬೀಯಿಂಗ್ ಪ್ಲೇ ಅಂತೂ ಅಲ್ವೇ ಅಲ್ಲ. ಈಸ್ ಪ್ಲೇಯಿಂಗ್ ಇಸ್ ದ ರೈಟ್ ಆನ್ಸರ್. ಇಟ್ಸ್ ನಾಟ್ ರೈನಿಂಗ್ ಸೊ ವಿ ಡ್ಯಾಶ್ ನಾಟ್ ಆನ್ ಅಂಬ್ರೆಲಾ. ಸರಿಯಾದ ಉತ್ತರ ಆರ್ ಯೂಸಿಂಗ್. ನೋಡಿ ಇಟ್ಸ್ ನಾಟ್ ರೈನಿಂಗ್ ಸೊ ವಿ ಆರ್ ನಾಟ್ ಯೂಸಿಂಗ್ ಆನ್ ಅಂಬ್ರೆಲಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. He was too much busy as he was dash his homework. ಸರಿಯಾದ ಉತ್ತರ was doing. He was too busy as he was doing his homework. Option A is the right answer. Past continuous. Be quiet, a new song dash. Be quiet ಅಂದರೆ ಕಾಮ್ ಆಗಿರಿ, ಶಬ್ದ ಮಾಡಬೇಡಿ. a new song dash. ಸರಿಯಾದ ಉತ್ತರ ಈಸ್ ಬೀಯಿಂಗ್ ಸಂಗ್. ಈಸ್ ಬೀಯಿಂಗ್ ಸಂಗ್ ಅಂದರೆ ಹಾಡಲ್ಪಡ್ತಾ ಇದೆ, ಹೊಸ ಹಾಡು ಅನ್ನುವಂಥ ಅರ್ಥ. ಈಸ್ ಬೀಯಿಂಗ್ ಸಂಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿ ಡ್ಯಾಶ್ ಟು ದ ಸಿನಿಮಾ ಟು ನೈಟ್. ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟು ಫಿನಿಶ್. ವಿ ಡ್ಯಾಶ್ ಟು ದ ಸಿನಿಮಾ ಟು ನೈಟ್. ಸರಿಯಾದ ಉತ್ತರ ಆರ್ ನಾಟ್ ಗೋಯಿಂಗ್. ವಿ ಆರ್ ನಾಟ್ ಗೋಯಿಂಗ್ ಟು ದ ಸಿನಿಮಾ ಟು ನೈಟ್. ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟು ಫಿನಿಶ್. ವಿ ಆರ್ ನಾಟ್ ಗೋಯಿಂಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. It's 8:30 o'clock now. His paper starts at 9. He dash answers at 9:30. ಸರಿಯಾದ ಉತ್ತರ ವಿಲ್ ಬಿ ರೈಟಿಂಗ್. ಅವನು 9:30 ಅಷ್ಟೊತ್ತಿಗೆ ಬರಿತಾ ಇರ್ತಾನೆ ಅಂತೇಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫ್ಯೂಚರ್ ಟೆನ್ಸಲ್ಲಿದೆ. ಡ್ಯಾಶ್ ವಿ ಬಿ ಡ್ಯಾಶ್ ಟ್ರಬಲ್ ವಿತೌಟ್ ವಾಟರ್ ಇನ್ ಫ್ಯೂಚರ್. ಸರಿಯಾದ ಉತ್ತರ ವಿಲ್ ಫೇಸಿಂಗ್. ಏನಾಗತ್ತೆ ನೋಡಿ, ವಿಲ್ ವಿ ಬಿ ಫೇಸಿಂಗ್ ಟ್ರಬಲ್ ವಿತೌಟ್ ವಾಟರ್ ಇನ್ ಫ್ಯೂಚರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರ್ ಆಸ್ಕ್ ಮೀ ಇಫ್ ಐ ಡ್ಯಾಶ್ ಮಿಸ್ಚೀಫ್ ಇನ್ ದ ಕ್ಲಾಸ್. ಸರಿಯಾದ ಉತ್ತರ ವಾಸ್ ಮೇಕಿಂಗ್. ಸರ್ ಆಸ್ಕ್ ಮೀ ಇಫ್ ಐ ವಾಸ್ ಮಿಸ್ಚೀಫ್ ಇನ್ ದ ಕ್ಲಾಸ್. ನಾನೇನಾದರೂ ತಲೆಹರಟೆ ಮಾಡ್ತಿದ್ನಾ ಅಂತೇಳಿ ಸರ್ ನನಗೆ ಕೇಳಿದ್ರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ಲಾಂಟ್ಸ್ ಡ್ಯಾಶ್ ಬೈ ದ ಗಾರ್ಡನರ್. ಸಿ. ಸರಿಯಾದ ಉತ್ತರ ಆರ್ ಬೀಯಿಂಗ್ ವಾಟರ್ಡ್.
ಪ್ಲಾಂಟ್ಸ್ ಆರ್ ಬೀಯಿಂಗ್ ವಾಟರ್ಡ್ ದ ಗಾರ್ಡನರ್. ಸಿ ಆರ್ ಬೀಯಿಂಗ್ ವಾಟರ್ಡ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. The swimming pool dash at 9 o'clock yesterday. The swimming pool dash at 9 o'clock yesterday. Yesterday ಅಂದರೆ past tense ಬರುತ್ತಿಲ್ಲಿ. ಸರಿಯಾದ ಉತ್ತರ was being prepared. Was being prepared ಅಂದರೆ ಸ್ವಿಮ್ಮಿಂಗ್ ಪೂಲ್ ನಿನ್ನೆ 9 ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಲಾಗ್ತಾ ಇತ್ತು. was being prepared. ಆಪ್ಷನ್ ಬಿ is the right answer. Look, that man dashed to open the door of your car. ಸರಿಯಾದ ಉತ್ತರ ಈಸ್ ಟ್ರೈಯಿಂಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲುಕ್ ದಟ್ ಮ್ಯಾನ್ ಈಸ್ ಟ್ರೈಯಿಂಗ್ ಟು ಓಪನ್ ದ ಡೋರ್ ಆಫ್ ಯುವರ್ ಕಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ರಿವರ್ ಡ್ಯಾಶ್ ವೆರಿ ಫಾಸ್ಟ್ ಆಫ್ಟರ್ ದಿಸ್ ರೈನ್ ಸ್ಟಾಪ್ಸ್. ಸರಿಯಾದ ಉತ್ತರ ವಿಲ್ ಬಿ ಫ್ಲೋಯಿಂಗ್. ದ ರಿವರ್ ವಿಲ್ ಬಿ ಫ್ಲೋಯಿಂಗ್ ವೆರಿ ಫಾಸ್ಟ್ ಆಫ್ಟರ್ ದಿಸ್ ರೈನ್ ಸ್ಟಾಪ್. ಈ ಮಳೆ ನಿಂತ ನಂತರ ಫ್ಯೂಚರಲ್ಲಿ ಅಂದರೆ ಸ್ವಲ್ಪ ಹೊತ್ತಲ್ಲೇ ದ ರಿವರ್ ವಿಲ್ ಬಿ ಫ್ಲೋಯಿಂಗ್ ಅದೇನಾಗುತ್ತೆ ಹರಿಯೋದಕ್ಕೆ ಶುರುವಾಗುತ್ತೆ ಅನ್ನುವಂಥ ಅರ್ಥ. ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್ ವಿತ್ ಉಮಾಕ್ಸ್ ಕಾರ್ ಆಸ್ ಈ ಡ್ಯಾಶ್ ಟು ಹಿಸ್ ಆಫೀಸ್ ಬೈ ಬಸ್. ಸರಿಯಾದ ಉತ್ತರ ಈಸ್ ಗೋಯಿಂಗ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್ ವಿತ್ ಉಮಾಸ್ ಕಾರ್ ಆಸ್ ಹಿ ಗೋಯಿಂಗ್ ಟು ಹಿಸ್ ಆಫೀಸ್ ಬೈ ಬಸ್. ಅವನು ಆಫೀಸಿಗೆ ಬಸ್ಸಲ್ಲಿ ಹೋಗ್ತಿದ್ದಾನೆ, ಹಾಗಾಗಿ ಹೋಗುತ್ತಿದ್ದಾನೆ, ಹಾಗಾಗಿ ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್. ಅವನ ಕಾರಲ್ಲಿ ಏನು, ಉಮಾಂಗ್ಸ್ ಕಾರಲ್ಲಿ ಏನು ಸಮಸ್ಯೆ ಆಗಿದೆ. ಮೈ ಫಾದರ್ ಇಸ್ ಅ ಫಾರ್ಮರ್ ಬಟ್ ಯುವರ್ಸ್ ಡ್ಯಾಶ್ ಆನ್ ಅಡ್ವೊಕೇಟ್. ಸರಿಯಾದ ಉತ್ತರ ಈಸ್. ಯುವರ್ಸ್ ಈಸ್ ಅಂದರೆ ನನ್ನ ತಂದೆ ಫಾರ್ಮರ್ ಮತ್ತು ನಿಮ್ಮ ತಂದೆ ಅಡ್ವೊಕೇಟ್ ಅಥವಾ ಲಾಯರ್ ಅಂತೇಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐ ಆಮ್ ಇನ್ ಡ್ಯಾಶ್ ಹಾಸ್ಟೆಲ್ ನೋ. ಐ ಆಮ್ ಇನ್ ಡ್ಯಾಶ್ ಹಾಸ್ಟೆಲ್ ನೋ. ಸರಿಯಾದ ಉತ್ತರ 143ಕ್ಕೆ ಐ ಆಮ್ ಇನ್ ಬಾಯ್ಸ್ ಹಾಸ್ಟೆಲ್. ಬಾಯ್ಸ್ ಹಾಸ್ಟೆಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೇ ಆರ್ ವೆರಿ ಕ್ಲೆವರ್ ಬಟ್ ಡ್ಯಾಶ್ ಕ್ಲಾಸ್ ಟೀಚರ್ isn't so much. ಸರಿಯಾದ ಉತ್ತರ ದೇರ್. ದೇ ಆರ್ ವೆರಿ ಕ್ಲೆವರ್ ಬಟ್ ದೇರ್ ಕ್ಲಾಸ್ ಟೀಚರ್ isn't so much. ದೇರ್ ಅವರ, ದೇ ಅಲ್ಲ, ದೆಮ್ ಅಲ್ಲ, ದೇರ್ಸ್ ಅಲ್ಲ. ದಿಸ್ ಈಸ್ ಮೈ ಮೊಬೈಲ್ ವೇರ್ ಈಸ್ ಡ್ಯಾಶ್. ದಿಸ್ ಈಸ್ ಮೈ ಮೊಬೈಲ್ ವೇರ್ ಈಸ್ ಯುವರ್ಸ್. ಯುವರ್ಸ್ ಯಾವ್ದಾಗತ್ತೆ ಇಲ್ಲಿ, ಜಸ್ಟ್ ಇಷ್ಟೇ, ಯುವರ್ಸ್. ವೇರ್ ಈಸ್ ಯುವರ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅವರ್ಸ್ ಡ್ಯಾಶ್ ವೆರಿ ರೆಗ್ಯುಲರ್ ಕ್ಲಾಸ್. ಅವರ್ಸ್ ಡ್ಯಾಶ್. ಅವರ್ಸ್ ಈಸ್ ನೋಡಿ, ಅವರ್ಸ್ ಆರ್ ಅಲ್ಲ, ನಮ್ಮ ಇದು ಯಾಕಂದ್ರೆ ರೆಗ್ಯುಲರ್ ಕ್ಲಾಸ್ ಬಗ್ಗೆ ಹೇಳ್ತಾರೆ, ನಮ್ಮ ಬಗ್ಗೆ ಹೇಳ್ತಿರೋದಿಲ್ಲ. ಅವರ್ಸ್ ಈಸ್ ವೆರಿ ರೆಗ್ಯುಲರ್ ಕ್ಲಾಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಫ್ಟರ್ 6 months ಯು ಕ್ಯಾನ್ ಆಲ್ಸೋ ಸ್ಪೀಕ್ ಇನ್ ಇಂಗ್ಲಿಷ್ ಡ್ಯಾಶ್ ಮೀ. 147ಕ್ಕೆ ಸರಿಯಾದ ಉತ್ತರ ಲೈಕ್ ಮೀ. ವಿತ್ ಇದ್ರೆ ಅದು ಹಾಕ್ತಿದ್ವಿ, ಇಲ್ಲಿ ಲೈಕ್ ಮೀ ಅಂದರೆ ನನ್ನ ರೀತಿನೇ ಇನ್ನು 6 ತಿಂಗಳ ನಂತರ ನೀನು ಕೂಡ ಯು ಕ್ಯಾನ್ ಆಲ್ಸೋ ಸ್ಪೀಕ್ ಇನ್ ಇಂಗ್ಲಿಷ್, ನೀನು ಕೂಡ ಇಂಗ್ಲಿಷ್ ಮಾತಾಡಬಹುದು. ಆಲ್ ದ ವಿನ್ನರ್ಸ್ ಡ್ಯಾಶ್ ಪ್ರೈಸಸ್ ಟುಮಾರೋ. ಆಲ್ ದ ವಿನ್ನರ್ಸ್ ಡ್ಯಾಶ್ ಪ್ರೈಸಸ್ ಟುಮಾರೋ. ಟುಮಾರೋ ಅಂತಿದೆ, ಹಾಗಾಗಿ ಫ್ಯೂಚರ್ ಟೆನ್ಸ್ ಈಸಿಯಾಗಿ ಗುರುತಿಸ್ಬೋದು. ಅಲ್ಲೇ ಆ್ಯಕ್ಚುಲಿ ಫ್ಯೂಚರ್ ಇದೆ, ಎಲ್ಲ ಹೆಲ್ಪಿಂಗ್ ವರ್ಬ್ ಇದೆ. ಹಾಗಾದ್ರೆ ಯಾವುದಾಗತ್ತೆ ಇಲ್ಲಿ, ವಿಲ್ ಬಿ ಗಿವನ್ ಆಗುತ್ತೆ. ಆಲ್ ದ ವಿನ್ನರ್ಸ್ ವಿಲ್ ಬಿ ಗಿವನ್ ಪ್ರೈಸಸ್ ಟುಮಾರೋ. ನಾಳೆ ನಿಮಗೆ ಎಲ್ಲ ವಿನ್ನರ್ಗಳಿಗೂ ಪ್ರೈಸ್ ಕೊಡಲ್ಪಡುತ್ತದೆ ಆಗುತ್ತೆ, ಕೊಡಲ್ಪಡುತ್ತದೆ. ಅಮೆರಿಕಾ ಡ್ಯಾಶ್ ದ ಪವರ್ಫುಲ್ ಪ್ರೆಸಿಡೆಂಟ್. ಸರಿಯಾದ ಉತ್ತರ ಅಮೆರಿಕಾ ಹ್ಯಾಸ್. ಅಮೆರಿಕಾ ಹ್ಯಾಸ್ ದ ಪವರ್ಫುಲ್ ಪ್ರೆಸಿಡೆಂಟ್. ಸೊ ಅಮೆರಿಕಕ್ಕೆ ಹ್ಯಾಸ್ ಯಾಕೆ ಅಂತ ಕೇಳಿದ್ರೆ, ಆಗಲೇ ನಾನು ನಿಮ್ಗೆ ಹೇಳಿದೆ, ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಏನಾಗುತ್ತೆ, ಹ್ಯಾಸ್ ಯೂಸ್ ಆಗುತ್ತೆ. ಅಮೆರಿಕಾನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಕೇಳಿದ್ರೆ ಹೌದು, ಇಲ್ಲಿ ಇಟ್ ಅನ್ನೋಂಥ ಅರ್ಥ ಬರುತ್ತೆ, ಹಾಗಾಗಿ ಹ್ಯಾಸ್. ಅಮೀರ್ ಖಾನ್ ಡ್ಯಾಶ್ ಅ ನ್ಯೂ ಮೂವಿ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಅಂತಿದೆ, ಹಾಗಾಗಿ ಫ್ಯೂಚರ್ ಟೆನ್ಸ್. ಸೊ ಸರಿಯಾದ ಉತ್ತರ ವಿಲ್ ರಿಲೀಸ್. ವಿಲ್ ಬಿ ರಿಲೀಸ್ ಅಲ್ಲ, ವಿಲ್ ರಿಲೀಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಅಮೀರ್ ಖಾನ್ ವಿಲ್ ರಿಲೀಸ್ ದ ನೆಕ್ಸ್ಟ್ ಮೂವಿ, ನ್ಯೂ ಮೂವಿ ನೆಕ್ಸ್ಟ್ ಇಯರ್. ಏಂಜಲ್ ಹ್ಯಾಸ್ ಬೀನ್ ಸೆಂಡಿಂಗ್ ಇಂಗ್ಲಿಷ್ ಲರ್ನಿಂಗ್ ವಿಡಿಯೋಸ್ ಡ್ಯಾಶ್ ಜುಲೈ 2014. ಸರಿಯಾದ ಉತ್ತರ ಸಿನ್ಸ್. ನೋಡಿ,
ಏಂಜಲ್ ಹ್ಯಾಸ್ ಬೀನ್ ಅಂತ ಬಂದಾಗ ಏನಿದು, ಹ್ಯಾಸ್ ಬೀನ್ ಅಂತ ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಶುರುವಾಗಿದೆ ಕೆಲಸ, ಪ್ರೆಸೆಂಟ್ ಕೂಡ ಕಂಟಿನ್ಯೂ ಆಗ್ತಿದೆ ಅಂತೇಳಿ, ಪ್ರೆಸೆಂಟ್ ಕೂಡ ಕಂಟಿನ್ಯೂ ಆಗ್ತಿದೆ. ಹಾಗಾಗಿ ಸಿನ್ಸ್ ನೋಡಿ, ಸಿನ್ಸ್ ಬಗ್ಗೆ ನಾನು ನಿನ್ನೆ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೆ. ಸಿನ್ಸ್ ಅಂದರೆ ಫ್ರಮ್ಮಿಗೂ ಸಿನ್ಸಿಗೂ ಇರೋ ವ್ಯತ್ಯಾಸ. ಫ್ರಮ್ ಅಂದರೆ ಯಾವುದೋ ಪರ್ಟಿಕ್ಯುಲರ್ ಟೈಮಿಂದ ಅಂತೇಳಿ ಅಷ್ಟೇ ಅರ್ಥ ಬರುತ್ತೆ. ಸಿನ್ಸ್ ಅಂದರೆ ಯಾವುದೋ ಪರ್ಟಿಕ್ಯುಲರ್ ಟೈಮಿಂದ 2014ರಿಂದ ಪ್ರೆಸೆಂಟ್ ಡೇ ಆಲ್ಸೋ ಅಂತೇಳಿ, ಈಗಲೂ ಕೂಡ ಅಂತೇಳಿ. ನಿಮಗೆ ಈ ಕೆಲವೊಂದು ಈ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡಬೇಕಾದ್ರೆ ಸಿನ್ಸನ್ನು ಯೂಸ್ ಮಾಡ್ತಾರೆ. ಉದಾಹರಣೆಗೆ ಈ ಲೈಫ್ ಬಾಯ್ ಅಡ್ವರ್ಟೈಸ್ ಇರ್ಬೋದು, ರೆನಾಲ್ಡ್ಸ್ ಅಡ್ವರ್ಟೈಸ್ ಇರ್ಬೋದು, ರೇಮಂಡ್ಸ್ ವಿಶೇಷವಾಗಿ. ಅದರಲ್ಲಿ ಅಡ್ವರ್ಟೈಸ್ ಮುಗಿತಿದ್ದಾಗೆ ಈ ರೀತಿ ಬರುತ್ತೆ, ಸಿನ್ಸ್ 1837 ಈ ರೀತಿ ಏನೋ ಬರುತ್ತೆ. ಅದರ ಅರ್ಥ 1837ರಿಂದ ಇವತ್ತಿನವರೆಗೂ ಎಟ್ ಪ್ರೆಸೆಂಟ್ ಕೂಡ ಅಂತೇಳಿ. ಸೊ ಇಲ್ಲಿ ಸಿನ್ಸ್ ಆಗುತ್ತೆ. ಏಂಜಲ್ ಇಸ್ ಫೇಮಸ್ ಡ್ಯಾಶ್ ಇಂಗ್ಲಿಷ್ ಇನ್ ಜಾಸ್ಟನ್. ಸರಿಯಾದ ಉತ್ತರ ಏಂಜಲ್ ಈಸ್ ಫೇಮಸ್ ಫಾರ್ ಇಂಗ್ಲಿಷ್. ಫೇಮಸ್ ಇನ್ ಇಂಗ್ಲಿಷ್ ಅಲ್ಲ, ಫೇಮಸ್ ಅಬೌಟ್ ಇಂಗ್ಲಿಷ್ ಅಲ್ಲ, ವಿತ್ ಅಲ್ಲ, ಫೇಮಸ್ ಫಾರ್ ಇಂಗ್ಲಿಷ್ ಇನ್ ಜಾಸ್ಟನ್. ಬಿಫೋರ್ ಸಮ್ಟೈಮ್ಸ್ ದ ಮಂಕಿ ಜಂಪ್ಡ್ ಡ್ಯಾಶ್ ದ ರಿವರ್. ಸರಿಯಾದ ಉತ್ತರ ಇಂಟು. ಇಂಟು ಇಸ್ ದ ರೈಟ್ ಆನ್ಸರ್. ಇಂಟು. ಬಿಫೋರ್ ಸಮ್ಟೈಮ್ಸ್ ದ ಮಂಕಿ ಜಂಪ್ಡ್ ಇಂಟು ದ ರಿವರ್. ಸೊ ನೋಡಿ ಇಲ್ಲಿ ಇನ್ ಯಾಕಾಗಲ್ಲ, ಇಂಟು ಯಾಕೆ ಅಂತ ಕೇಳಿದ್ರೆ ಜಂಪ್ಡ್ ಇನ್ ದ ರಿವರ್ ಆಗಲ್ಲ. ಯಾಕಂದ್ರೆ ಯಾವುದೋ ಒಂದು ವಸ್ತು ಆಲ್ರೆಡಿ ಒಳಗಡೆ ಇದೆ ಅಂತ ಹೇಳಿದಾಗ ಹಿ ಈಸ್ ಇನ್ ದ ರಿವರ್ ಆಗುತ್ತೆ. ಜಂಪ್ಡ್ ಅಂತ ಹೇಳಿದಾಗ ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ಒಳಗಡೆ ಜಂಪ್, ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ಅದಕ್ಕೆ ಚಲನೆ ಇದೆ, ಚಲನೆ ಇರುವ ಸಂದರ್ಭದಲ್ಲಿ ಇಂಟು ಆಗುತ್ತೆ. ಉದಾಹರಣೆಗೆ ದ ಟೀಚರ್ ಈಸ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ಆಗುತ್ತೆ. ಅಂದರೆ ಟೀಚರ್ ಈಸ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ಒಳಗಡೆ ಪಾಠ ಮಾಡ್ತಿದ್ದಾರೆ ಅಂತೇಳಿ. ಇಂಟು ಅಂತ ಬಂದಾಗ ಯಾವ ರೀತಿ ಕೇಳಿದ್ರೆ ದ ಟೀಚರ್ ಎಂಟರ್ಡ್ ಇನ್ ಟು ದ ಕ್ಲಾಸ್ ರೂಮ್, ಅಂದರೆ ಹೊರಗಡೆಯಿಂದ ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆದರು ಅಂತೇಳಿ. ಅಂದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಒಳಗಡೆ ಹೋಗೋದಕ್ಕೆ ಇಂಟು ಅಂತೇಳಿ ಯೂಸ್ ಮಾಡ್ತೀವಿ. ಬಿಫೋರ್ ಯು ಗೇವ್ ಆನ್ಸರ್ ಸರ್ ಡ್ಯಾಶ್ ದೆಮ್ ಟು ಆಸ್. ಸರಿಯಾದ ಉತ್ತರ ಹ್ಯಾಡ್ ಸೆಂಟ್. ನೋಡಿ, ಬಿಫೋರ್ ಯು ಗೇವ್ ಆನ್ಸರ್ಸ್ ಸರ್ ಹ್ಯಾಡ್ ಸೆಂಟ್ ದೆಮ್ ಟು ಆಸ್. ಸರ್ ಹ್ಯಾಡ್ ಸೆಂಟ್. ಹ್ಯಾಡ್ ಸೆಂಟ್. ಪಾಸ್ಟ್ ಪರ್ಫೆಕ್ಟ್. ಬೋರ್ಡ್ ನಾಟ್ ಡ್ಯಾಶ್, ಬೋರ್ಡ್ ಡ್ಯಾಶ್ ನಾಟ್ ಡ್ಯಾಶ್ ದಿಸ್ ಕ್ವಶನ್ ಇನ್ ದ ಪ್ರೀವಿಯಸ್ ಎಕ್ಸಾಮ್. ಪ್ರೀವಿಯಸ್ ಎಕ್ಸಾಮ್ ಅಂತ ಬಂದಿದೆ, ಹಾಗಾಗಿ ಪಾಸ್ಟ್ ಟೆನ್ಸ್, ಹಿಂದಿನ ಎಕ್ಸಾಮ್ ಅಂತೇಳಿ. ಸೊ 155ಕ್ಕೆ ಏನು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಡಿಡ್ ಆಸ್ಕ್. ಡಿಡ್ ಆಸ್ಕ್. ನೋಡಿ, ಬೋರ್ಡ್ ಡಿಡ್ ನಾಟ್ ಆಸ್ಕ್ ದಿಸ್ ಕ್ವಶನ್ ಇನ್ ದ ಪ್ರೀವಿಯಸ್ ಎಕ್ಸಾಮ್. ಬೋರ್ಡ್ ವಾಸ್ ನಾಟ್ ಬರಲ್ಲ. ಡಸ್ ಅಂತೂ ಬರೋದೇ ಇಲ್ಲ, ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲ, ವಿಲ್ ಕೂಡ ಬರಲ್ಲ, ಫ್ಯೂಚರ್ ಅಲ್ಲ, ಇವೆರಡರಲ್ಲೇ ಕನ್ಫ್ಯೂಸ್ ಇರುತ್ತೆ. ಸೊ ಡಿಡ್ ಅನ್ನೋದು ರೈಟ್ ಆನ್ಸರ್. ಬೋರ್ಡ್ ಡಿಡ್ ನಾಟ್ ಆಸ್ಕ್ ದಿಸ್ ಕ್ವಶನ್ ಇನ್ ದ ಪ್ರೀವಿಯಸ್ ಎಕ್ಸಾಮ್. ವಾಸ್ ನಾಟ್ ಬರಲ್ಲ, ಡಿಡಂಟ್. ಕೊಲಂಬಸ್ ವಾಸ್ ಇನ್ ಸರ್ಚ್ ಡ್ಯಾಶ್ ಅಮೇರಿಕಾ. ಸರಿಯಾದ ಉತ್ತರ ಇನ್ ಸರ್ಚ್ ಆಫ್. ಇನ್ ಸರ್ಚ್ ಆಫ್. ಇನ್ ಸರ್ಚ್ ಆಫ್ ಅನ್ನೋದು ಒಂದು ಸೆಪ್ರೇಟ್ ಆಗಿರುವಂಥ ಅರ್ಥ ಕೊಡುವಂಥ ಒಂದು ಕ್ಲಾಸ್. ಇನ್ ಸರ್ಚ್ ಆಫ್ ಅಂದರೆ ಹುಡುಕಾಟದಲ್ಲಿ ಅಂತೇಳಿ. ಸೊ ಕೊಲಂಬಸ್ ವಾಸ್ ಇನ್ ಸರ್ಚ್ ಆಫ್ ಅಮೇರಿಕಾ. ಅಮೇರಿಕದ ಹುಡುಕಾಟದಲ್ಲಿದ್ದ, ಅನ್ವೇಷಣೆಯಲ್ಲಿ ಇದ್ದ ಅವನು. ಕುಡ್ ಇಸ್ ದ ಪಾಸ್ಟ್ ಫಾರ್ಮ್ ಆಫ್ ಡ್ಯಾಶ್. ತುಂಬ ಈಸಿ ಆಗಿದೆ ಪ್ರಶ್ನೆ ಇದು. ಕುಡ್ ಇಸ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಕ್ಯಾನ್. ಕ್ಯಾನ್. ಕ್ಯಾನ್ ಅಂದರೆ ಕ್ಯಾನ್ ಮತ್ತು ಕುಡ್ ಇದೆಯಲ್ಲ, ಈ ಹೆಲ್ಪಿಂಗ್ ವರ್ಬ್ಗಳು ಏನು ಮಾಡ್ತವೆ ಅಂತ ಕೇಳಿದ್ರೆ ಇವು ಎಬಿಲಿಟಿಯನ್ನು ಸೂಚಿಸ್ತವೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಟ್ ದಿಸ್ ಆಪಲ್ ಡ್ಯಾಶ್ ದಟ್ ನೈಫ್. ಸರಿಯಾದ ಉತ್ತರ 158ಕ್ಕೆ ವಿತ್. ಕಟ್ ದಿಸ್ ಆಪಲ್ ವಿತ್ ದಟ್ ನೈಫ್. ವಿತ್ ದಟ್ ನೈಫ್. ಡು ಯು ಆಲ್ವೇಸ್ ಗೋ ಟು ಸ್ಕೂಲ್ ಡ್ಯಾಶ್ ಫುಟ್. 159ಕ್ಕೆ ಸರಿಯಾದ ಉತ್ತರ ಆನ್ ಫುಟ್. ನೋಡಿ, ನಡೆದಾಡುವ ವಿಷಯಕ್ಕೆ ಬಂದಾಗ ಆನ್ ಬರುತ್ತೆ, ವೆಹಿಕಲ್ ವಿಷಯಕ್ಕೆ ಬಂದಾಗ ಬೈ ಬರುತ್ತೆ. ಅದೇ ಒಂದು ವೇಳೆ ಬಸ್ ಅಂತ ಇದ್ದಿದ್ರೆ ಇಲ್ಲಿ ಬೈ ಬರ್ತಾ ಇತ್ತು. ಉದಾಹರಣೆಗೆ ಡು ಯು ಆಲ್ವೇಸ್ ಗೋ ಟು ಸ್ಕೂಲ್ ಬೈ ಬಸ್ ಆಗುತ್ತೆ. ಅದೇ ನಡೆದಾಡುವ ವಿಷಯಕ್ಕೆ ಬಂದಾಗ ಡು ಯು ಆಲ್ವೇಸ್ ಗೋ ಟು ಸ್ಕೂಲ್ ಆನ್ ಬಸ್, ಆನ್ ಫುಟ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡು ಯು ಥಿಂಕ್ ದಟ್ ಫ್ಲೈಯಿಂಗ್ ಆನ್ ಏರೋಪ್ಲೇನ್ ಈಸ್ ಡ್ಯಾಶ್ ಐ ಎಕ್ಸ್ಪೀರಿಯನ್ಸ್. ಸರಿಯಾದ ಉತ್ತರ ಟೆರ್ರಿಫಾಯಿಂಗ್. ಅಂದರೆ ಭಯಪಡಿಸುವಂತಹ.
ಡು ಯು ಥಿಂಕ್ ದಟ್ ಫ್ಲೈಯಿಂಗ್ ಆನ್ ಏರೋಪ್ಲೇನ್ ಈಸ್ ಟೆರಿಫೈಯಿಂಗ್ ಎಕ್ಸ್ಪೀರಿಯನ್ಸ್? ನೋಡಿ, ಟೆರಿಫೈಡ್ ಬರಲ್ಲ, ಯಾಕಂದರೆ ಪ್ರೆಸೆಂಟ್ ಫಾರ್ಮಲ್ಲಿದೆ. ಇದು ಟೆರಿಫೈ ಬರಲ್ಲ, ಟೆರರ್ ಬರಲ್ಲ, ಹಾಗಾಗಿ ಟೆರಿಫೈಯಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡೋಂಟ್ ಡಿಸ್ಟರ್ಬ್ ದ ಪ್ರಿನ್ಸಿಪಾಲ್, ಹಿ ಡ್ಯಾಶ್ ಇನ್ ಹಿಸ್ ಚೇಂಬರ್. 161ಕ್ಕೆ ಸರಿಯಾದ ಉತ್ತರ ಈಸ್ ಸ್ಲೀಪಿಂಗ್. ಹಿ ಈಸ್ ಸ್ಲೀಪಿಂಗ್. ಆಪ್ಷನ್ ಕೆಳಗಡೆ ಇದೆ. ಪ್ರಿನ್ಸಿಪಾಲ್ನ ಡಿಸ್ಟರ್ಬ್ ಮಾಡಬೇಡ, ಅವರು ಚೇಂಬರ್ಲಿ ನಿದ್ದೆ ಮಾಡುತ್ತಿದ್ದಾರೆ. ಪ್ರೆಸೆಂಟ್ ಕಂಟಿನ್ಯೂಯಸ್, ಹಾಗಾಗಿ ಈಸ್ ಸ್ಲೀಪಿಂಗ್. ಈಗಲ್ ಹ್ಯಾಸ್ ಬೀನ್ ಫ್ಲೈಯಿಂಗ್ ಇನ್ ದ ಸ್ಕೈ ಡ್ಯಾಶ್ ಲಾಸ್ಟ್ ವೀಕ್. ನೋಡಿ, 162ಕ್ಕೆ ನಾನು ಆಗಲೇ ಹೇಳಿದೆ ನಿಮ್ಗೆ ಇದನ್ನು, ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅವಾಗ ನಾನು ನಿಮಗೆ. ಸೊ ಏನಾಗುತ್ತೆ ಇದಕ್ಕೆ? ಸಿನ್ಸ್. ನೋಡಿ, ಹ್ಯಾಸ್ ಬೀನ್ ಫ್ಲೈಯಿಂಗ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕೆಲಸ ಶುರುವಾಗಿದೆ, ಪ್ರೆಸೆಂಟ್ ಕೂಡ ನಡೀತಿದೆ ಅಂತೇಳಿ. ಹಾಗಾಗಿ ಈಗಲ್ ಹ್ಯಾಸ್ ಬೀನ್ ಫ್ಲೈಯಿಂಗ್ ಇನ್ ದ ಸ್ಕೈ ಸಿನ್ಸ್ ಲಾಸ್ಟ್ ವೀಕ್. ಲಾಸ್ಟ್ ವೀಕಿಂದ ಕೂಡ ಇಂದಿನವರೆಗೂ ಹದ್ದು ಆಕಾಶದಲ್ಲಿ ಹಾರ್ತಾ ಇದೆ ಅನ್ನುವ ಅರ್ಥ. ಎಲ್ಡರ್ಸ್ ಡ್ಯಾಶ್ ಶುಡ್ ರೆಸ್ಪೆಕ್ಟ್ ಶುಡ್ ಬಿನ ಏನಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಶುಡ್ ಬಿ ರೆಸ್ಪೆಕ್ಟೆಡ್. ಶುಡ್ ಬಿ ರೆಸ್ಪೆಕ್ಟೆಡ್. ಎಲ್ಡರ್ಸನ್ನ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಇಂಗ್ಲಿಷ್ ಈಸ್ ಟಾಟ್, ಇದು ಎಲ್ಡರ್ ಶುಡ್ ಬಿ ರೆಸ್ಪೆಕ್ಟೆಡ್ ಅಂದರೆ ಹಿರಿಯವರಿಗೆ ಗೌರವ ಕೊಡಬೇಕು ಅಂತ ಅರ್ಥ ಬರುತ್ತೆ. ಇಂಗ್ಲಿಷ್ ಈಸ್ ಟಾಟ್ ಡ್ಯಾಶ್ ಕಿಶನ್ ಸರ್ ಟು ಅಸ್ ವೆರಿ ಈಸಿಲಿ. ಸರಿ ಉತ್ತರ ಬೈ. ಟಾಟ್ ಬೈ ಕಿಶನ್ ಸರ್. ಆಪ್ಷನ್ ಕೆಳಗಡೆ ಇದೆ. ಇಂಗ್ಲಿಷ್ ಈಸ್ ಟಾಟ್ ಬೈ ಕಿಶನ್ ಸರ್ ಟು ಅಸ್ ವೆರಿ ಈಸಿಲಿ. ಆಫ್ ಅಲ್ಲ, ಬೈ ಅಲ್ಲ, ಫಾರ್ ಅಲ್ಲ, ವಿತ್ ಅಲ್ಲ. ಇಂಗ್ಲಿಷ್ ಡ್ಯಾಶ್ ಆಲ್ ಓವರ್ ದ ವರ್ಲ್ಡ್. ಸರಿ ಉತ್ತರ ಈಸ್ ಸ್ಪೋಕನ್ ಅಂದರೆ ಇಡೀ ಪ್ರಪಂಚದಾದ್ಯಂತ ಮಾತನಾಡಲ್ಪಡುತ್ತಿದೆ ಅಂತೇಳಿ. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಕೂಡ ಪ್ಯಾಸಿವ್ ಫಾರ್ಮಲ್ಲಿದೆ. ಗರ್ಲ್ಸ್ ಹ್ಯಾವ್ ಬೀನ್ ಟೀಸಿಂಗ್ ಬಾಯ್ಸ್ ಡ್ಯಾಶ್ 20 minutes. ನೋಡಿ, ಇಲ್ಲಿ ಹ್ಯಾವ್ ಬೀನ್ ಇದೆ, ಆಗಲೇ ಹೇಳಿದ್ವಿ. ಹ್ಯಾವ್ ಬೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇದೆ ಇದು. ಹಾಗಾದ್ರೆ ಯಾವ ವರ್ಡ್ ಯೂಸ್ ಮಾಡ್ಬೋದು ಇಲ್ಲಿ? ಸರಿಯಾದ ಉತ್ತರ 166ಕ್ಕೆ ಗರ್ಲ್ಸ್ ಹ್ಯಾವ್ ಬೀನ್ ಟೀಸಿಂಗ್ ಬಾಯ್ಸ್. ಫಾರ್ ಆಗುತ್ತೆ ಇಲ್ಲಿ, ಯಾಕಂದ್ರೆ ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಕೊಡಲಿಲ್ಲ ಅಂದರೆ ಸಿನ್ಸ್ ಆಗ್ತಿತ್ತು. ಗರ್ಲ್ಸ್ ಹ್ಯಾವ್ ಬೀನ್ ಟೀಸಿಂಗ್ ಬಾಯ್ಸ್ ಫಾರ್ 20 minutes. 20 ನಿಮಿಷದವರೆಗೆ ಅವ್ರನ್ನ ಟೀಸ್ ಮಾಡ್ತಾ ಇದ್ರು ಅಂತೇಳಿ. ಅಂದರೆ ಪ್ರೆಸೆಂಟ್ ಕೂಡ ಇಲ್ಲ. ಟೈಮಿಂಗ್ ಕೊಟ್ಟಾಗ ನೋಡಿ ಸಿನ್ಸ್ ಹಾಕಬಾರ್ದು, ಇಷ್ಟೊತ್ತು ಕಾಲ ಅಂತ ಹೇಳಿದಾಗ. ಸೊ ಹಾಗಾಗಿ ಫಾರ್. ಗಾಡ್ ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟಿಂಗ್ ವಿಸ್ಡಮ್ ಅಮಾಂಗ್ ಪೀಪಲ್ ಡ್ಯಾಶ್ ಮೆನಿ ಇಯರ್ಸ್. 167ಕ್ಕೆ ಸರಿಯಾದ ಉತ್ತರ ಫಾರ್. ನೋಡಿ, ಇಲ್ಲಿ ಕೂಡ ಟೈಮ್ ಕೊಟ್ಟಿದ್ದಾರೆ, ಹಾಗಾಗಿ ಫಾರ್. ಟೈಮ್ ಕೊಡಲಿಲ್ಲ ಅಂದರೆ ಸಿನ್ಸ್ ಆಗ್ತಿತ್ತು, ಯಾಕಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇತ್ತು. ಗಾಡ್ ಹ್ಯಾಸ್ ಬಿನ್ ಡಿಸ್ಟ್ರಿಬ್ಯೂಟಿಂಗ್ ವಿಸ್ಡಮ್ ಅಮಾಂಗ್ ಪೀಪಲ್ ಫಾರ್ ಮೆನಿ ಇಯರ್ಸ್. ಅನೇಕ ವರ್ಷಗಳವರೆಗೆ ದೇವರು ಮನುಷ್ಯನಿಗೆ ಜ್ಞಾನವನ್ನು ಕೊಡುತ್ತಾನೇ ಇದ್ದನು. ಹನುಮಾನ್ ಡ್ಯಾಶ್ ರಾಮ್ ಟೂ ಮಚ್. ಸರಿಯಾದ ಉತ್ತರ ರೆಸ್ಪೆಕ್ಟೆಡ್. ಹನುಮಾನ್ ರೆಸ್ಪೆಕ್ಟೆಡ್ ರಾಮ್ ಟೂ ಮಚ್. ಡಿಡ್ ರೆಸ್ಪೆಕ್ಟ್ ಅಲ್ಲ, ವಾಸ್ ರೆಸ್ಪೆಕ್ಟೆಡ್ ಅಲ್ಲ, ಹ್ಯಾಡ್ ಕೂಡ ಅಲ್ಲ. ಹ್ಯಾವ್ ಡ್ಯಾಶ್ ಯೂಸ್ಡ್ ವಿತ್ ಪ್ಲೂರಲ್ ಜನರಲಿ. 169ಕ್ಕೆ ಸರಿಯಾದ ಉತ್ತರ ಈಸ್. ಹ್ಯಾವ್ ಈಸ್ ಯೂಸ್ಡ್. ಹ್ಯಾವ್ ಅನ್ನ ನಾನು ಆಗಲೇ ಹೇಳಿದೆ, ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಇದ್ದಾಗ, ದೇ ಇದ್ದಾಗ ಹ್ಯಾವ್ ಯೂಸ್ ಮಾಡ್ತೀವಿ ಅಂತೇಳಿ. ಸೊ ಹ್ಯಾವ್ ಈಸ್ ಯೂಸ್ಡ್ ವಿತ್ ಪ್ಲೂರಲ್ಸ್ ಜನರಲಿ. ಹ್ಯಾವ್ ಯು ಎವರ್ ಡ್ಯಾಶ್ ತಾಜ್ ಮಹಲ್. ಸರಿಯಾದ ಉತ್ತರ ಸೀನ್. ಹ್ಯಾವ್ ಯು ಎವರ್ ಸೀನ್ ತಾಜ್ ಮಹಲ್. ನೀನು ಯಾವತ್ತಾರು ತಾಜ್ ಮಹಲ್ ನೋಡಿದೀಯಾ ಅನ್ನುವ ಅರ್ಥ. He dash an aeroplane for 10 hours. He dash an aeroplane for 10 hours. ಸರಿಯಾದ ಉತ್ತರ has been flying. ನೋಡಿ, has been flying present perfect continuous. He has been playing an aeroplane for 10 hours. 10 ಗಂಟೆಗಳವರೆಗೆ ಆತ ಏರೋಪ್ಲೇನ್ ನಡೆಸ್ತಾನೆ ಇದ್ದ ಅಂತ. He and she dash watching a movie now. ಪ್ರೆಸೆಂಟ್ ಟೆನ್ಸ್. ಸರಿಯಾದ ಉತ್ತರ few. 172ಕ್ಕೆ ಆರ್. ಹಿ ಅಂಡ್ ಶಿ ಆರ್, ಅವನು ಮತ್ತು ಅವಳು ಇಬ್ಬರೂ ಕೂಡ ವಾಚಿಂಗ್ ಅ ಮೂವಿ ನಾವು, ಈಗ. ಸೊ ಆರ್ ಆಗುತ್ತೆ. ಹಿ ಡಿಡಂಟ್ ವೇಟ್ ಈವನ್ ಡ್ಯಾಶ್ ಮಿನಿಟ್ಸ್ ಬಟ್ ಸ್ಟಾರ್ಟೆಡ್ ಅ ಲೆಕ್ಚರ್. ಹಿ ಡಿಡಂಟ್ ವೇಟ್ ಈವನ್ ಡ್ಯಾಶ್ ಮಿನಿಟ್ಸ್. 173ಕ್ಕೆ ಸರಿಯಾದ ಉತ್ತರ ಫ್ಯೂ.
ನೋಡಿ, ನಾನು ನಿಮಗೆ ಇದನ್ನು ಹೇಳಿದ್ದೆ ನಿನ್ನೆ ಕೂಡ ಕ್ಲಾಸಲ್ಲಿ, ಇಂಗ್ಲೀಷ್ ಗ್ರಾಮರ್ ಕ್ಲಾಸಲ್ಲಿ ಹೇಳಿದ್ದೆ. ಫ್ಯೂ ಅನ್ನೋ ವರ್ಡ್ ಇದೆಯಲ್ಲ, ಇದು ನೆಗೆಟಿವ್ ಸೆನ್ಸಲ್ಲಿ ಯೂಸ್ ಆಗುತ್ತೆ. ಅಂದರೆ ಏನೂ ಇಲ್ಲ ಅನ್ನುವಂಥ ಅರ್ಥ, ವೆಯ್ಟ್ ಮಾಡಿಲ್ಲ ಅನ್ನುವಂಥ ಅರ್ಥ ಬರುತ್ತೆ. ನೋಡಿ ಇಲ್ಲಿ, ಹಿ ಡಿಡೆಂಟ್ ವೆಯ್ಟ್ ಈವನ್ ಫ್ಯೂ ಮಿನಿಟ್ಸ್, ಸ್ವಲ್ಪ ಕೂಡ ವೆಯ್ಟ್ ಮಾಡಿಲ್ಲ ಅಂತ ಅರ್ಥ ಬರುತ್ತೆ. ಆ ಫ್ಯೂ ಮಿನಿಟ್ಸ್ ಅಂದರೆ ಸ್ವಲ್ಪ ವೆಯ್ಟ್ ಮಾಡ್ದ ಅನ್ನುವಂಥ ಅರ್ಥ ಬರುತ್ತೆ. ಹಿ ಡಿವೈಡೆಡ್ ಹಿಸ್ ಪ್ರಾಪರ್ಟಿ ಡ್ಯಾಶ್ ಹಿಸ್ 2 sons. ಸರಿಯಾದ ಉತ್ತರ 174ಕ್ಕೆ ಬಿಟ್ವೀನ್. ಅವರಿಬ್ಬರ, ಅಮಾಂಗ್ ಅಲ್ಲ, ತುಂಬ ಜನ ಇದ್ದಾಗ 2 sons ಅಂತ ಇಲ್ಲದೆ ಮೆನಿ ಸನ್ಸ್ ಅಂತ ಇದ್ದರೆ ಅಮಾಂಗ್ ಬರ್ತಾ ಇತ್ತು, ಇನ್ ಬರಲ್ಲ. ಸೊ ಬಿಟ್ವೀನ್. ಹಿ ಡಿವೈಡೆಡ್ ಹಿಸ್ ಪ್ರಾಪರ್ಟಿ ಬಿಟ್ವೀನ್, ಅವರಿಬ್ಬರ ನಡುವೆ ಅದನ್ನು ಹಂಚಿದ ಅಂತ ಅರ್ಥ ಬರುತ್ತೆ. ಹಿ ಹ್ಯಾಸ್ ಮೆನಿ ಡ್ಯಾಶ್, ಹಿ ಹ್ಯಾಸ್ ಮೆನಿ ಫೀಮೇಲ್ ಫ್ರೆಂಡ್ಸ್. ಫೀಮೇಲ್ ಫ್ರೆಂಡ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್. ಫೀಮೇಲ್ಸ್ ಬರಲ್ಲ, ಫೀಮೇಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. He has many female friends. He is very weak. He dash more. ಸರಿಯಾದ ಉತ್ತರ he is very weak. ಸರಿಯಾದ ಉತ್ತರ cannot walk more. Cannot walk more. Option C is the right answer. He or she dash watching a movie now. ಅವನು ಅಥವಾ ಅವಳು dash watching ನಾವು ಪ್ರೆಸೆಂಟ್ ಟೆನ್ಸ್ ಬರಬೇಕು. ಹಾಗಾದ್ರೆ ಏನು ಬರುತ್ತೆ? ಈಸ್. ಹಿ ಆ್ಯಂಡ್ ಶಿ ಇದ್ದಿದ್ರೆ ಆರ್ ಬರ್ತಾ ಇತ್ತು. ಅವನು, ಇಲ್ಲಿ ಆರ್ ಬಂದಿರೋದ್ರಿಂದ ಅವನು ಅಥವಾ ಅವಳು ಯಾರೋ ಒಬ್ರು, ಅವನು ಅಥವಾ ಅವಳು ಈಸ್ ವಾಚಿಂಗ್ ಮೂವಿ ಅನ್ ನಾವು. ಹಿ ರಿಮೈಂಡ್ಸ್ ಅಸ್ ದ ಡ್ಯಾಶ್ ಪೌಲ್ ವಾಕರ್. 178ಕ್ಕೆ ಸರಿಯಾದ ಉತ್ತರ ಹಿ ರಿಮೈಂಡ್ಸ್ ಆಫ್ ಅಸ್ ಆಫ್ ಪೌಲ್ ವಾಕರ್. ಹೌ ಡ್ಯಾಶ್ ಯು ಡ್ಯಾಶ್ ಸಾಲ್ವ್ ದಿಸ್ ಪಜಲ್. ಸರಿಯಾದ ಉತ್ತರ ಹೌ ಕ್ಯಾನ್ ಯು ಸಾಲ್ವ್. ಹೌ ಕ್ಯಾನ್ ಯು ಸಾಲ್ವ್. ಹೌ ಕ್ಯಾನ್ ಯು ಸಾಲ್ವ್ ದಿಸ್ ಪಜಲ್. 179ಕ್ಕೆ ಅಲ್ಲೇ ಕೊಟ್ಟಿದ್ದಾರೆ ಸಾಲ್ವ್. ಹೌ ಕ್ಯಾನ್ ಯು ಸಾಲ್ವ್. ಹೌ ಮೆನಿ ಫ್ರೆಂಡ್ಸ್ ಡ್ಯಾಶ್ ಶಿ ಡ್ಯಾಶ್. ಸರಿಯಾದ ಉತ್ತರ ಹೌ ಮೆನಿ ಫ್ರೆಂಡ್ಸ್ ಡಸ್ ಶಿ ಹ್ಯಾವ್. ಡಸ್ ಬರುತ್ತೆ ಇಲ್ಲಿ ನೋಡಿ. ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಪ್ರೆಸೆಂಟ್ ಟೆನ್ಸಲ್ಲಿ ಡಸ್ ಬರುತ್ತೆ. ಹಾಗಾಗಿ ಹೌ ಮೆನಿ ಫ್ರೆಂಡ್ಸ್ ಡಸ್ ಶಿ ಹ್ಯಾವ್. ಡೂ ಬರಲ್ಲ, ಡಸ್ ಹ್ಯಾವ್ ಬರಲ್ಲ, ಹ್ಯಾಸ್ ಬರುತ್ತೆ. ಯಾಕಂದರೆ ಶಿ ಅನ್ನೋದು ಸಿಂಗ್ಯುಲರ್. ಡಸ್ ಶಿ ಹ್ಯಾಸ್. ಓಕೆ, ಹ್ಯಾಸ್. ಹೌ ಮೆನಿ ಕೈಟ್ಸ್ ಡ್ಯಾಶ್ ಇನ್ ದ ಸ್ಕೈ ನೌ. ಪ್ರೆಸೆಂಟ್. ಸರಿಯಾದ ಉತ್ತರ ಹೌ ಮೆನಿ ಕೈಟ್ಸ್ ಆರ್ ಫ್ಲೈಯಿಂಗ್. ಆರ್ ಫ್ಲೈಯಿಂಗ್. ಎಷ್ಟು ಗಾಳಿಪಟಗಳು ಹಾರುತ್ತಿವೆ ಆಕಾಶದಲ್ಲಿ ಈಗ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐ ಡ್ಯಾಶ್ ಆಲ್ವೇಸ್ ಕ್ಯಾಪಿಟಲ್. ಸರಿಯಾದ ಉತ್ತರ ಐ ಈಸ್ ಆಲ್ವೇಸ್ ಕ್ಯಾಪಿಟಲ್. ಐ ಅನ್ನೋದು ಯಾವಾಗಲೂ ಕ್ಯಾಪಿಟಲ್ ಬರಬೇಕು ಅಂತೇಳಿ ಹೇಳ್ತಾರೆ. ಐ ಡ್ಯಾಶ್ ಇಂಗ್ಲಿಷ್ ನಾವು. ಸರಿಯಾದ ಉತ್ತರ ಐ ಕ್ಯಾನ್ ಸ್ಪೀಕ್. ಐ ಕ್ಯಾನ್ ಸ್ಪೀಕ್. ಐ ಕ್ಯಾನ್ ಬಿ ಅಲ್ಲ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ನಾವು. ಈಗ ನಾನು ಇಂಗ್ಲಿಷ್ ಮಾತನಾಡಬಲ್ಲೆ. ಐ ಡ್ಯಾಶ್ ಇಂಗ್ಲಿಷ್ ಆನ್ಲೈನ್ ಸಿನ್ಸ್ ಜುಲೈ 2014. ಸರಿಯಾದ ಉತ್ತರ 184ಕ್ಕೆ ಐ ಹ್ಯಾವ್ ಬೀನ್ ಟೀಚಿಂಗ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಆನ್ ಸಿನ್ಸ್ ಜುಲೈ 2014. ಐ ಆಮ್ ಆಲ್ಸೋ ಯುವರ್ ಫ್ರೆಂಡ್. ವುಡ್ ಯು ಇನ್ವೈಟ್ ಮೀ ಡ್ಯಾಶ್ ಯುವರ್ ಬರ್ಡೇ ಸೆಲೆಬ್ರೇಷನ್. ಸರಿಯಾದ ಉತ್ತರ ಇನ್. ವುಡ್ ಯು ಇನ್ವೈಟ್ ಮೀ ಇನ್ ಯುವರ್. ಓವರ್ ಅಲ್ಲ, ಆನ್ ಯುವರ್ ಅಲ್ಲ, ಫಾರ್ ಅಲ್ಲ, ಇನ್ ಯುವರ್ ಬರ್ಡೇ ಸೆಲೆಬ್ರೇಷನ್. ಐ ಆಮ್ ಇನ್ ಡ್ಯಾಶ್ ಹಾಸ್ಟೆಲ್ ನಾವು. 186ಕ್ಕೆ ಸರಿಯಾದ ಉತ್ತರ ಐ ಆಮ್ ಇನ್ ಬಾಯ್ಸ್ ಹಾಸ್ಟೆಲ್ ನಾವು. ಐ ಹ್ಯಾಡ್ ಟು ವಾಕ್ 5 kilometers yesterday as I had dash rupees for fare. ನೋಡಿ, ನಾನು ನಿನ್ನೆ 5 ಕಿಲೋಮೀಟರ್ವರೆಗೆ ನಡಿಲೇಬೇಕಾಯಿತು. ಯಾಕಂದರೆ ಐ ಹ್ಯಾಡ್ ಡ್ಯಾಶ್ ರುಪೀಸ್ ಫಾರ್ ಫೇರ್. ನನ್ನ ಹತ್ರ ಹಣ ಇರಲಿಲ್ಲ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ನಾನು ಹೇಳಿದೆ ನೆಗೆಟಿವ್ ಸೆನ್ಸಲ್ಲಿ ಯೂಸ್ ಮಾಡಬೇಕಾದ್ರೆ ಫ್ಯೂವನ್ನು ಏನು ಯೂಸ್ ಮಾಡಬೇಕು? ಎ ಫ್ಯೂ ಅಲ್ಲ, ಓನ್ಲಿ ಫ್ಯೂ. ಐ ಹ್ಯಾಡ್ ಫ್ಯೂ ರುಪೀಸ್ ಅಂದರೆ ನನ್ನ ಹತ್ರ ದುಡ್ಡೇ ಇರಲಿಲ್ಲ ಅಂತ. ಐ ಹ್ಯಾವ್ ಎಟ್ ಡ್ಯಾಶ್ ಆಪ್ಷನ್ಸ್ ಟು ಸಾಲ್ವ್ ದಿಸ್ ಕ್ವಶನ್. ಐ ನೆವರ್ ಲಾಸ್ ಹೋಪ್. ಸರಿಯಾದ ಉತ್ತರ a few. I have yet a few options to solve this question. I never lost. A few ಅಂದರೆ
ಸ್ವಲ್ಪ ಇತ್ತು ಬಟ್ ಅದು ಸಾಕಾಗಿತ್ತು ಅಂತೇಳಿ. ಐ ಹ್ಯಾವ್ ಎಟ್ ಆದಾಗ್ಯೂ ಕೂಡ ಐ ಹ್ಯಾವ್ ಎಟ್ ಅ ಫ್ಯೂ ಆಪ್ಷನ್ಸ್, ನನ್ನ ಹತ್ರ ಸ್ವಲ್ಪ ಆಪ್ಷನ್ಸ್ ಇತ್ತು, ಹಾಗಾಗಿ ನಾನು ಹೋಪ್ ಕಳ್ಕೊಳ್ಳಿಲ್ಲ ಅಂತ. ಐ ವುಡ್ ನಾಟ್ ಅಲೋ ಟು ಎಂಟರ್ ಶೋವಿಂಗ್ ಮೀ ಡ್ಯಾಶ್ ಶೋವಿಂಗ್ ಮೀ ಅ ಪಾಸ್. ಸರಿಯಾದ ಉತ್ತರ ವಿತೌಟ್. ಐ ವುಡ್ ನಾಟ್ ಅಲೋ ಯು ಟು ಎಂಟರ್ ವಿತೌಟ್ ಶೋವಿಂಗ್ ಮೀ ಪಾಸ್. ಪಾಸ್ ಅನ್ನು ತೋರಿಸಿದ ಹೊರತು ವಿತೌಟ್ ಅನ್ನೋ ಅರ್ಥ ಬರುತ್ತೆ. ಐ ಡ್ಯಾಶ್ ಯು ಎಸ್ಟರ್ಡೇ 190ಕ್ಕೆ ಸರಿಯಾದ ಉತ್ತರ ಐ ಮೆಟ್ ಯು ಎಸ್ಟರ್ಡೇ. ನಾನು ನಿನ್ನೆ ನಿನ್ನನ್ನು ಭೇಟಿ ಮಾಡಿದ್ದೆ. ಇಫ್ ಬಿಯಾಂಕಾ ಹ್ಯಾಡಂಟ್ ಆರ್ಗ್ಯೂಡ್ ರಾಘುಬಾಯ್ ಡ್ಯಾಶ್ ದ ಕೇಸ್. ಸರಿಯಾದ ಉತ್ತರ ವುಡ್ ಹ್ಯಾವ್ ಲಾಸ್ಟ್. ಬಿಯಾಂಕಾ ಆರ್ಗ್ಯೂ ಮಾಡದೇ ಇದ್ರೆ ರಾಘುಬಾಯ್ ವುಡ್ ಹ್ಯಾವ್ ಲಾಸ್ಟ್ ದ ಕೇಸ್. ಇಫ್ ಐ ಡ್ಯಾಶ್ ಅ ಲಾಟ್ ಆಫ್ ಮನಿ ಐ ವುಡಂಟ್ ವರ್ಕ್ ಎನಿಮೋರ್. ಸರಿಯಾದ ಉತ್ತರ ಹ್ಯಾಡ್. ಇಫ್ ಐ ಹ್ಯಾಡ್ ಅ ಲಾಟ್ ಆಫ್ ಮನಿ I wouldn't work anymore. Option C is the right answer. If you have dash good friends in life, life is worth living. ಸರಿಯಾದ ಉತ್ತರ 193ಕ್ಕೆ a few. A few ಅಂದರೆ ಸ್ವಲ್ಪ ಜನ, ಆದರೆ ಅವರೇ ಎನಫ್ ಅನ್ನುವಂಥ ಅರ್ಥ ನೋಡಿ. ಇಫ್ ಯು ಹ್ಯಾವ್ ಅ ಫ್ಯೂ ಫ್ರೆಂಡ್ಸ್, ನಿನ್ನ ಹತ್ರ ಕೆಲವಷ್ಟು ಜನ ಸ್ನೇಹಿತರಿದ್ರೂ ಕೂಡ ಲೈಫ್ ಇಸ್ ವರ್ತ್ ಲಿವಿಂಗ್, ಜೀವನ ಒಂದು ಸುಭಿಕ್ಷವಾಗುತ್ತೆ ಅಥವಾ ಚೆನ್ನಾಗಿರುತ್ತೆ ಅಂತೇಳಿ. ಇನ್ ಓಲ್ಡನ್ ಡೇಸ್ ಡವ್ಸ್ ಡ್ಯಾಶ್ ಮೆಸೇಜಸ್. ಹಿಂದಿನ ದಿನಗಳಲ್ಲಿ ಕಾಲಗಳಲ್ಲಿ ಪಾರಿವಾಳಗಳು ಏನು ಮಾಡ್ತಿದ್ವು, ಮೆಸೇಜನ್ನು ಕೊಡ್ತಾ ಇದ್ವು. ಸೊ ಇದಕ್ಕೆ ಸರಿಯಾದ ಉತ್ತರ ಟುಕ್. ಸರ್ ಟುಕ್ ಯಾಕೆ ಕೇಳಿದ್ರೆ ಇನ್ ಓಲ್ಡನ್ ಡೇಸ್ ಅಂದರೆ ಪಾಸ್ಟ್ ಟೆನ್ಸ್. ಟೇಕ್ ಅಲ್ಲ, ಟೇಕನ್ ಅಲ್ಲ, ಹ್ಯಾಡ್ ಟುಕ್ ಅಲ್ಲ. ಕಿಶನ್ ಸರ್ ಇಸ್ ವೆರಿ ಮಚ್ ಫಾಂಡ್ ಡ್ಯಾಶ್ ಇಂಗ್ಲಿಷ್ ಟೀಚಿಂಗ್ ಇಂಗ್ಲಿಷ್. 195ಕ್ಕೆ ಈಸಿ ಇದೆ ಪ್ರಶ್ನೆ. ಫಾಂಡ್ ಆಫ್ ಅನ್ನೋದೇ ಒಂದು ಪ್ರೇಸ್ ಥರ ಯೂಸ್ ಆಗುತ್ತೆ ಇಲ್ಲಿ. So Kishan is very much fond of teaching English. Option C is the right answer. Kishan sir dash 100 books to South Africa yesterday. 196ಕ್ಕೆ ಸರಿಯಾದ ಉತ್ತರ sent. Kishan sir sent 100 books to South Africa yesterday. Sent. Kites dash the plural form of kite. ಕೈಟ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ ಕೈಟ್ದು. ಹಾಗಾದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಯೂಸ್ ಆಗಬೇಕು ಹೇಳಿದ್ರೆ ಕೈಟ್ಸ್ ಈಸ್. ಕೈಟ್ಸ್ ಅನ್ನೋದು ಕೈಟ್ನ ಪ್ಲೂರಲ್ ಫಾರ್ಮ್. ಕೈಟ್ಸ್ ಡ್ಯಾಶ್ ಅವೈಲಬಲ್ ಇನ್ ಮೆನಿ ಕಲರ್ಸ್ ಆ್ಯಂಡ್ ಶೇಪ್ಸ್. 198ಕ್ಕೆ ಸರಿಯಾದ ಉತ್ತರ ಆರ್. ಕೈಟ್ಸ್ ಆರ್ ಅವೈಲಬಲ್. ಗಾಳಿಪಟಗಳು ಬೇರೆ ಬೇರೆ ಬಣ್ಣಗಳಲ್ಲಿ ಸಿಗ್ತವೆ, ಬೇರೆ ಬೇರೆ ಆಕಾರದಲ್ಲಿ ಸಿಗ್ತವೆ ಅಂತ. ಪ್ರೆಸೆಂಟ್. Kites dash by children, adult, girls and boys in India. ಸರಿಯಾದ ಉತ್ತರ ಆರ್ ಫ್ಲೋನ್. ಹಾರಿಸಲ್ಪಡುತ್ತೆ ಅಂತೇಳಿ. ಕೈಟ್ಸ್ ಆರ್ ಫ್ಲೋನ್. ಯಾರಿಂದ ಹಾರಿಸಲ್ಪಡುತ್ತೆ? ಚಿಲ್ಡ್ರನ್, ಅಡಲ್ಟ್, ಗರ್ಲ್ಸ್ ಅಂಡ್ ಬಾಯ್ಸ್ ಇನ್ ಇಂಡಿಯಾ. ಲಾಸ್ಟ್ ಕ್ವಶನ್ ಈ ರೀತಿ ಇದೆ. ಕೈಟ್ಸ್ ಡ್ಯಾಶ್ ಇನ್ ಫ್ಯೂಚರ್ ಆಲ್ಸೋ. ಫ್ಯೂಚರಲ್ಲೂ ಕೂಡ ಗಾಳಿಪಟಗಳನ್ನು ಹಾರಲ್ಪಡುತ್ತೆ ಅಂತೇಳಿ. ವಿಲ್ ಬಿ ಫ್ಲೋನ್. ಗಾಳಿಪಟಗಳನ್ನು ಮುಂದೆ ಕೂಡ ಹಾರಿಸಲ್ಪಡಲಾಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದಿಷ್ಟು VAO ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಇಂಗ್ಲಿಷ್ ಮೋಸ್ಟ್ ಇಂಪಾರ್ಟೆಂಟ್ ಮಾಡೆಲ್ MCQs. ಸ್ನೇಹಿತರೆ, VAO ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಒಂದು ಇನ್ಫಾರ್ಮೇಷನ್ ಇದೆ. ಏನು ಕೇಳಿದ್ರೆ VAO ಎಕ್ಸಾಮ್ಗೆ ರಿಲೇಟೆಡ್ ಆಗಿ ನಾಳೆ ನಡೆಯುವಂಥ VAO ಪರೀಕ್ಷೆಗಾಗಿ ಕನ್ನಡ ವ್ಯಾಕರಣ ಮಾಲಿಕೆ ಅನ್ನುವಂತಹ ಒಂದು ವಿಶೇಷವಾದ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಈ ವ್ಯಾಕರಣ ಮಾಲಿಕೆಯಲ್ಲಿ ನಿಮಗೆ ವರ್ಣಮಾಲೆಯಿಂದ ಹಿಡಿದು ಅಲಂಕಾರದವರೆಗಿನ ಕಂಪ್ಲೀಟ್ ಆಗಿರುವಂತಹ 31 ತರಗತಿಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಪ್ರತಿಯೊಂದಕ್ಕೂ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಅದನ್ನು ಸಂಪೂರ್ಣ ವಿವರಣೆಯನ್ನು ಕೊಡಲಾಗಿದೆ. ಈ ಒಂದು ಪ್ಲೇಲಿಸ್ಟ್ನ ಸದುಪಯೋಗ ಮಾಡಿಕೊಳ್ಳಿ. ಹಾಗೆಯೇ 2023 ಮತ್ತು 24ನೇ ಸಾಲಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ನಮ್ಮ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ನಮ್ಮ ಚಾನಲಲ್ಲಿ 2023 ಮತ್ತು 24ನ ಪ್ರತಿ ತಿಂಗಳ ಕರೆಂಟ್ ಅಫೇರ್ಸ್, ವಿವರಣಾತ್ಮಕವಾಗಿ ಇರುವಂಥ ಕರೆಂಟ್ ಅಫೇರ್ಸ್ನ ಸದುಪಯೋಗ ಮಾಡಿಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.